ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಚ್.ಎಸ್. ಪ್ರಭಾಕರ್ ವಿದೇಶಾಂಗ ವಿಶ್ಲೇಷಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ರಮೇಶ್ ಬಾಬು, ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಜೊತೆಗಿದ್ದಾರೆ ಸ್ಟುಡಿಯೋದಲ್ಲಿ. ಜೊತೆಗೆ ಅಶೋಕ್ ಗೌಡ ಅವರಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಚ್.ಎಸ್. ಪ್ರಭಾಕರ್ ಅವರ ಮೊದಲ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತೀನಿ. ಪ್ರಭಾಕರ್ ಅವರೇ, ಇದೆಂಥ ವಿದೇಶಾಂಗ ನೀತಿ? ಡಯಾಗ್ನಲಿ ಅಪೋಸಿಟ್ ಆಗಿರುವ ಇಬ್ಬರ ಜೊತೆಗೂ ನಾವು ಎಂಗೇಜ್ ಆಗ್ತೀವಿ ಅಂತ. ಹಾಂ, ನಮಸ್ಕಾರ. ಎಸ್ ಸರ್. ನೋಡಿ, ನೀವು ಇದು ಆರಂಭ ಮಾಡುವಾಗ ಕೆಲವಾರು ಆಯಾಮದ ವಿಷಯವನ್ನು ತಿಳಿಸಿದ್ರೆ, ನಮಗೆ ಕೇವಲ ರಾಜಕೀಯ ಪಕ್ಷಗಳು, ಕೆಲ ಮೀಡಿಯಾ ಕಡೆಯವರು ಮಾತ್ರ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ಹಿಡ್ಕೊಂಡು ಪೂರ್ತಿ ಎಳೆದು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಏಕೆ ಅಂದರೆ ಯಾವುದೇ ಸಂಕಷ್ಟ ಬರಲಿ, ಯಾವುದೇ ಪ್ರದೇಶದಲ್ಲಿರಲಿ, ನಮಗೆ ಬರಬೇಕಾಗಿರ್ತಕ್ಕಂತಹ ಯಾವುದೇ ಕಚ್ಚಾ ಸಾಮಗ್ರಿಗಳಿದೆ, ಯಾವ ಪೂರೈಕೆಗಳಿರಲಿ, ಅದನ್ನು ತಂದು ನಮ್ಮ ಸಮಾಜಕ್ಕೆ ನೀಡೋದು ಅತಿ ಮುಖ್ಯವಾದ ಆದ್ಯತೆ. ಅದು ಸರ್ಕಾರ ನೀಡ್ತಾನೆ ಬಂದಿದೆ. ನಾನು ಈ ಸರ್ಕಾರದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಮಾತ್ರ ಹೇಳೋದಿಲ್ಲ. ಹಿಂದಿನ ಸರ್ಕಾರಗಳು ಕೂಡ, ಬೇರೆಯ ಪಕ್ಷಗಳ ಸರ್ಕಾರ ಇದ್ದಾಗೂ ಕೂಡ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲವುದನ್ನು ನಾನು ಪ್ರಶಂಸೆ ಮಾಡ್ತೇನೆ. ಈಗ ಮುಖ್ಯವಾಗಿ ಈ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂತಂದರೆ, ಇರಾನು ಆದಷ್ಟು ಸಡಿಲ ಮಾಡಿದೆ ಈ ದಿನ ತಮ್ಮ ಸರ್ಕಾರಿ ನೀತಿಯನ್ನು. ಅದರಲ್ಲಿ 5 ಬಹುಶಃ 6 ಕೂಡ ಇರಬಹುದು ದೇಶಗಳಿಗೆ ವಿನಾಯಿತಿಯನ್ನು ನೀಡಿದೆ, ಭಾರತ ಸೇರಿದಂತೆ. ಇರಾಕು, ಭಾರತ, ರಷ್ಯಾ, ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇರುವಾಗ ನಮಗೆ ಮೊದಲು 48 ಗಂಟೆಗಳ ಸಮಯ ಮಾತ್ರ ದೊರಕಿತ್ತು. ತದನಂತರ ಡೊನಾಲ್ಡ್ ಟ್ರಂಪ್ನವರು ಮತ್ತೆ 5 ದಿನ ವಿಸ್ತಾರ ಮಾಡಿದ್ದು ಇನ್ನೂ ಅನುಕೂಲ ಆಯಿತು. ನಾಡಿದ್ದು ಬೆಳಗ್ಗೆಗೆ ಆ 5 ದಿನದ ಗಡುವು ಕೂಡ ಮುಗಿಯುತ್ತೆ. ಅಷ್ಟರ ನಡುವೆ ನಾಡಿದ್ದಿನ ನಂತರ ಏನಾಗ್ಬೋದು ಅನ್ನೋದು ಬಹಳ ದೊಡ್ಡ ಪಿಕ್ಚರು ಎಲ್ಲರೂ ಒಂದು ಹೈಪಾಥಸೈಸ್ ಮಾಡಿಕೊಂಡು, ಸಿಚುಯೇಷನನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಮಾತುಕತೆ ನಡೆಸ್ತಾ ಇದ್ದಾರೆ ಪ್ರಪಂಚಾದ್ಯಂತ ಎಲ್ಲ ಮೀಡಿಯಾಗಳಲ್ಲೂ ಕೂಡ. ಇಲ್ಲಿ ಮುಖ್ಯವಾಗಿ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ನಮ್ಮ ದೇಶ, ನಮ್ಮ ನಾಡು, ನಮಗೆ ಇರ್ತಕ್ಕಂಥ ಸಮಸ್ಯೆ, ಹಾಗಾಗಿ ಇದು ನಮಗೆ ಎಷ್ಟು ಅನುಕೂಲ ಅನ್ನೋದು ಒಂದು ಆಯಾಮ ಆಯಿತು. ಓಕೆ. ಆದರೆ ನಾಡಿದ್ದು ಸಂಜೆ ಇದೇ ಸಮಯಕ್ಕೆ ಸಂದರ್ಭ ಇದೇ ರೀತಿ ಇರುತ್ತಾ ಮಧ್ಯಪ್ರಾಚ್ಯದಲ್ಲಿ, ಹೋರ್ಮುಜ್ ಸುತ್ತಮುತ್ತಲೋ ಅಥವಾ ಅಣು ಕೇಂದ್ರದ ಸುತ್ತಮುತ್ತಲೋ ಇರಾನ್ನಲ್ಲಿ, ಅಥವಾ ಕಾರ್ಗ್ ಐಲ್ಯಾಂಡ್ ಅನ್ನು ತಗೊಳ್ಳುವ ದೃಷ್ಟಿಯಿಂದ ಈ 3 ವಿಷಯ ನಾನು ಏನೆತ್ತಿದ್ದೀನಿ. ಕಾರ್ಗ್ ಐಲ್ಯಾಂಡ್ ನಾಡಿದ್ದು ನಂತರ ಪಡೆಯೋದಕ್ಕೆ ಮಾಡೋ ಪ್ರಯತ್ನ, ಅಂತೆಯೇ ಹೋರ್ಮುಜನ್ನು ಕೂಡ ಸಾಕಷ್ಟು ತಮ್ಮ ಕಂಟ್ರೋಲಿಗೆ ತೆಕ್ಕೊಂಡು ಎಲ್ಲರ ಹಡಗುಗಳನ್ನು ಮುಂದೆ ಸಾಗೋದಕ್ಕೆ ಬಿಡೋದು 2ನೇ ಪ್ರಯತ್ನ. 3ನೇದು ಉಳಿದಂತಹ ಅಷ್ಟೊಂದು ಎನ್ರಿಚ್ಮೆಂಟ್ ಆಗದೇ ಇರತಕ್ಕಂಥ ಯುರೇನಿಯಮನ್ನು ಅಮೆರಿಕಾದವರು ತಮ್ಮ ವಶಕ್ಕೆ ಪಡ್ಕೊಂಡು ಅಮೆರಿಕಾಗೆ ತೆಕ್ಕೊಂಡು ಹೋಗಿ ಅವರ ಸೆಂಟರ್ನಲ್ಲಿ ಇಟ್ಕೊಳ್ತಕ್ಕದ್ದು. ಈ 3 ಪ್ರಥಮ ಉದ್ದೇಶಗಳನ್ನು ಇಟ್ಕೊಂಡು ನಾಡಿದ್ದಿನ ನಂತರ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಮುನ್ನಡೆಯಬಹುದಾದಂತಹ ಸಮಯಗಳು. ಅಷ್ಟರ ಒಳಗಡೆ ಈಗೇನಿರೋದು ಅಂದರೆ, ನೋಡಿ, ಈ ಪರ್ಷಿಯನ್ ಗಲ್ಫ್ನಲ್ಲಿ ಹೋರ್ಮುಜ್ ತನಕ ನಿಂತಿದ್ದಷ್ಟು ಒಂದಿಷ್ಟು ರಾಶಿ 1000ಕ್ಕೂ ಹೆಚ್ಚು ತೈಲ ಹಾಗೂ ಕಚ್ಚಾ ಸಾಮಗ್ರಿಗಳನ್ನು ಹೊಂದಿದಂಥ ಹಡಗುಗಳು. ತದನಂತರ ಹೋರ್ಮುಜ್ನಿಂದ ಈಗ ಒಪ್ಪಿಗೆ ಪಡೆದು ಮುಂದೆ ಹೊರಡತಕ್ಕಂತಹ ಹಡಗುಗಳು ಕಡಿಮೆ. ಈಗ ನಿಮಗೆ ಹೋರ್ಮುಜ್ ಜಲಸಂಧಿಯಿಂದ ಗಲ್ಫ್ ಆಫ್ ಓಮನ್ ಕಡೆಯಿಂದ ಬಂದು ಅರೇಬಿಯನ್ ಸೀಗೆ ಎಂಟರ್ ಆಗೋದು, ಅಲ್ಲಿ ಕ್ರೌಡ್ ಕಡಿಮೆ ಇದೆ. ಹಾಗಾಗಿ 37-40 ಕಿಲೋಮೀಟರ್ ಸ್ಪೀಡ್ನಲ್ಲೂ ಬಂದ್ರೂ ಕೂಡ ನಮ್ಮದು ಸಾಕಷ್ಟು ಹಡಗುಗಳು ಕ್ಯೂನಲ್ಲಿ ಯಾವ ಪೊಸಿಷನಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಹೊರಗಡೆ ಬರೋ ಚಾನ್ಸಸ್ ಇದೆ. ತದನಂತರ ನಾವು ಅರೇಬಿಯನ್ ಸಿ ಎಂಟರ್ ಆದಮೇಲೆ ನಮ್ಮದೇ ಎಸ್ಕಾರ್ಟನ್ನು ಕೊಟ್ಕೊಂಡು ನಮ್ಮ ಬಂದರಿನವರೆಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಂದು ನಿಲ್ಲಿಸ್ಕೊಳ್ಬೋದು. ಬೇರೆಯವರು ಅದೇ ರೀತಿನಲ್ಲಿ ಮಾಡ್ಕೊಳ್ತಾರೆ. ಆದರೆ ಎಲ್ಲ ಹಡಗುಗಳಿಗೂ ಅವ್ರಿಗೂ ಮಾರ್ಗ ಸುಲಭವಾಗಿ ಬಿಡ್ತಾ ಇಲ್ಲ. ಕೆಲವು 5 ಅಥವಾ 6 ರಾಷ್ಟ್ರಗಳಿಗೆ ಮಾತ್ರ. ಈ ಹಿಂದೆ ನಿಂತಿರ್ತಕ್ಕಂಥಲ್ಲಿ ಇವರಿಗೆಲ್ಲ ಪ್ರಿಯಾರಿಟಿ ಕೊಟ್ಟು ಕರೆದು ಕಳಿಸ್ತಾರೆ. ಹಾಗಾಗಿ ನಮಗೆ ಮುಂದಿನ ಸ್ವಲ್ಪ ದಿನಗಳಲ್ಲಿ ಬರ್ತಕ್ಕಂಥ ಯಥೇಚ್ಛವಾದಂತಹ ಸರಕು, ಯಥೇಚ್ಛವಾದಂಥ CNG LNG
ಯಥೇಚ್ಛವಾದಂಥ ಕಚ್ಚಾ ಸಾಮಗ್ರಿಗಳು, ತೈಲ ಸೇರಿದಂತೆ ಒಂದು. ನೋಡಿ, ಹಾರ್ಮೋಸ್ನಲ್ಲಿ ಇರೋದು 3 ದಾರಿಗಳು ಮಾತ್ರ. ಒಂದು ಒಳಗಡೆ ಬರೋದಕ್ಕೆ, ಒಂದು ಹೊರಗಡೆ ಹೋಗೋದಕ್ಕೆ, ಮಧ್ಯ ಬಫರ್ ಝೋನ್ ಅದು. ಹಾಗಾಗಿ 6 ಕಿಲೋಮೀಟರ್ ಆಗಲ್ಲ, ಅಥವಾ ಕೆಲವರು 6 ಮೈಲಿ ಅಂತ ಕೂಡ ಹೇಳ್ತಾರೆ. ಅಷ್ಟು ಜಾಗ ಮಾತ್ರ ಹಾರ್ಮೋಸ್ ನಲ್ಲಿ ಇರುವಂತದ್ದು. ಅಲ್ಲಿ ಒಂದನ್ನೊಂದು ಓವರ್ಟೇಕ್ ಮಾಡಿ ಬರೋದಕ್ಕೆ ಅವಕಾಶ ಇಲ್ಲ. ಎಸ್ ಪ್ರಭಾಕರ್ ಸರ್, ಒಂದೇ ನಿಮಿಷ, ನಾನು ವಾಪಸ್ ಬರ್ತೀನಿ ತಮ್ಮ ಹತ್ರ. ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ಹೇಗೆ ನೋಡ್ತೀರಿ ಈ ವಿದೇಶಾಂಗ ನೀತಿಯನ್ನ? ಈಗ ನೋಡಿ, ಯುದ್ಧ ಪ್ರಾರಂಭವಾಗಕ್ಕಿಂತ ಮುಂಚೆ ಹಾರ್ಮುಜ್ ಜಲಸಂಧಿಯ ಮುಖಾಂತರ ದಿವಸಕ್ಕೆ ಸರಾಸರಿ 120 ಹಡಗುಗಳು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ವು. ಅನ್ಕೋಬಹುದು ನಾವು. ಹೌದು ಹೌದು. ಈಗ ನಮಗೆ ತೈಲ ಮತ್ತೆ LPG ಎಷ್ಟು ಮುಖ್ಯವೋ, ಅವರಿಗೆ ಭಾರತದಿಂದ ನಾವು ರಫ್ತು ಮಾಡುವ ಬಾಸುಮತಿ ಅಕ್ಕಿ, ತರಕಾರಿ, ಹಣ್ಣು ಅಷ್ಟೇ ಮುಖ್ಯ. ಅಲ್ಲೇನು ಬೆಳೆಯಲ್ಲ. ಸೊ ಹಾಗಾಗಿ ಅವರು ದೇವರ್ ಈಕ್ವಲಿ ಡಿಪೆಂಡೆಂಟ್ ಆನ್ ಅವರ್ ಶಿಪ್ಸ್ ಟು ಸಪ್ಲೈ ಫುಡ್ ಗ್ರೈನ್ಸ್ ಟು ದೆಮ್. ಮತ್ತೆ ಈ ಯುದ್ಧ ನಡೆಯೋಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲಿಗೆ ಹೋಗಿ ಬಂದ್ರು. ಅವರು ಬರೋ ತನಕ ಕಾಯ್ದಿದ್ರು, ವಾಪಸ್ ಸುರಕ್ಷಿತವಾಗಿ ಬಂದ್ರು. ಆಮೇಲೆ ಅಮೆರಿಕದ ಜೊತೆಗೂ ನಮ್ಮ ಒಂದು ಸಂಬಂಧ ಯಾವಾಗ್ಲೂ ಚೆನ್ನಾಗೇ ಇದೆ. ಸ್ವಲ್ಪ ಆಪರೇಷನ್ ಸಿಂಧೂರ ಆದ್ಮೇಲೆ ಯಾವಾಗ ಈ ಟ್ರಂಪ್ ಮಹಾಶಯ ಬಾಯ್ ಬಡ್ಕನಕ್ ಶುರು ಮಾಡಿದ್ನು, ಐ ಡಿಡ್ ದ ಸೀಸ್ ಫೈರ್ ಅದು ಇದು ಅಂತ ಹೇಳಿ ಸ್ವಲ್ಪ ಒಂದಿಷ್ಟು ಇದಾಯ್ತು. ಆಮೇಲೆ ಈ ಪಾಕಿಸ್ತಾನವನ್ನ ತೆಕ್ಕೆಯಲ್ಲಿ ಕುಂದಿಸ್ಕೊಂಡಿದ್ದು ಇನ್ನೂ ನಮಗೆ ಒಂದಿಷ್ಟು ಮುಜುಗರ ಆಯ್ತು. ಆದ್ರೆ ಈ ಇರಾನಿನ ಸಂಬಂಧಕ್ಕೆ ಬಂದಾಗ ಇದು ಇವತ್ತಿನ ನಾಳಿನ ಅಲ್ಲ. ಇವತ್ತು ನೋಡಿ, ಈ ನಾವು ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ, ಚಹಬಾರ್ ಅಂತೂ ಎಲ್ಲರಿಗೂ ಗೊತ್ತು, ಚಹಬಾರ್ ಬಂದರು ಭಾರತ ನಿರ್ಮಿಸಿದ್ದು ಅಂತ. ಆಮೇಲೆ ಮುಂಬೈ ಇಂದ ರಷ್ಯಾದವರೆಗೆ ಅಜರ್ಬೈಜಾನ್ ಮತ್ತು ಇರಾನಿನ ಮೂಲಕ ಹಾದು ಹೋಗುವ 7200 ಕಿಲೋಮೀಟರ್ ಹೆದ್ದಾರಿಯನ್ನ ನಿರ್ಮಿಸ್ತಾ ಇದ್ದೀವಿ. ಸ್ವಲ್ಪ ರಾಜಕೀಯ ತೊಂದರೆ ಆಗಿದೆ ಅಜರ್ಬೈಜಾನ್ ಅಲ್ಲಿ. ಆದ್ರೆ ಈ ಬಂದರ್ ಅಬ್ಬಾಸ್ ಏನೇ ಹೇಳ್ತೀವಲ್ಲ, ಮುಂಬೈನಿಂದ ಬಂದರ್ ಅಬ್ಬಾಸ್ ವರೆಗೂ ಶಿಪ್ ಹೋಗುತ್ತೆ. ಬಂದರ್ ಅಬ್ಬಾಸ್ ಇಂದ ಈ ಗಡಿ ಪ್ರದೇಶದವರೆಗೂ ರೈಲ್ ವ್ಯವಸ್ಥೆ ನಾವೇ ಮಾಡ್ತಾ ಇದೀವಿ. ಮುಂದೆ ಅಜರ್ಬೈಜಾನ್ ಇಂದ ಮುಂದೆ ರಷ್ಯಾಕ್ಕೆ ಹರ್ಕೊಂಡು ಹೋಗುತ್ತೆ. ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಇದೇನು ನಾವು ಮೆಡಿಟರೇನಿಯನ್ ಸಿ ಇಂದ ಸುಯೆಸ್ ಕೆನಾಲ್, ರೆಡ್ ಸಿ, ಗಲ್ಫ್ ಆಫ್ ಐಡನ್ ಅದೆಲ್ಲ ಮುಖಾಂತರ ಬಂದು ಹಿಂದೂ ಮಹಾಸಾಗರಕ್ಕೆ ಬರ್ತಿದ್ವಲ್ಲ, ಅದು 40% ಕಡಿಮೆ ಆಗುತ್ತೆ. ಇದು ಒಂದು ಬಂದ್ಬಿಟ್ರೆ ಅದು 40% ಕಡಿಮೆ ಆಗುತ್ತೆ. ಆಮೇಲೆ ಸುರಕ್ಷಿತವಾಗಿರುತ್ತೆ. ನಾವು ಸೊ ಯು ಮೀನ್ ಟು ಸೇ ಇಟ್ಸ್ ಅ ವಿನ್-ವಿನ್ ಸಿಚುವೇಶನ್. ಅವ್ರಿಗೂ ನಾವು ಬೇಕು, ನಮಗೆ ಅವ್ರು ಬೇಕು ಅಂತ. ಖಂಡಿತ, ವಿ ಆರ್ ಇಂಟರ್ಡಿಪೆಂಡೆಂಟ್ ಆನ್ ಈಚ್ ಅದರ್. ಸೊ ಇದು ಇವತ್ತು ನೋಡಿ, ಇದರ ಟ್ರಯಲ್ ನಡೆದಿದ್ದು 2014 ಅಲ್ಲಿ. ಬಟ್ ಅದೇ ಹೇಳಿದ್ನಲ್ಲ, ಅಜರ್ಬೈಜಾನ್ ನಲ್ಲಿ ಸ್ವಲ್ಪ ತಿಕ್ಕಾಟ ರಾಜಕೀಯವಾಗಿ ನಡೆದಿರೋದ್ರಿಂದ ಮುಂದೊಂದು ಇದೇ ತರ ನಮ್ಮ ಸರ್ಕಾರದ ಧೋರಣೆ ಏನಿದೆ, ವಿದೇಶಾಂಗ ನೀತಿ ಏನಿದೆ, ಅದನ್ನು ಸರಿಪಡಿಸ್ಕೊಳ್ಳುತ್ತೆ. ಅದರಲ್ಲಿ ಏನ್ ತೊಂದರೆ ಇಲ್ಲ. ಬಂದೆ ಸುದರ್ಶನ್ ಸರ್, ನೋಡಿ ಈಗ ಯುದ್ಧ ಪ್ರಾರಂಭವಾದ್ಮೇಲೆ ಪ್ರಶಾಂತ್, ಇಲ್ಲಿ ತನಕ ಎಷ್ಟು ಸಲ ಈ ಸುದ್ದಿ ಬಂದಾಗಲೂ ನಾನು ಪಿಂಚ್ ಆಫ್ ಸಾಲ್ಟ್ ಇಂದಾನೆ ಹೇಳ್ತಾ ಇದ್ದೆ ಅದನ್ನ. ಅಂತಿಮವಾಗಿ ಅಧಿಕೃತವಾದ ಇರಾನಿನ ಹೇಳಿಕೆ ಬರುವ ತನಕ ಇದನ್ನು ನಂಬಬಾರದು ಅಂತ. ಇವತ್ತು ಅಬ್ಬಾಸ್ ಅರಾಗ್ಜಿ ಹೇಳಿಕೆ ಇದೆ. ಅದೇ 27 ದಿನಗಳ ನಂತರ ಒಂದು ಸೈ ಆಫ್ ರಿಲೀಫ್ ಅಂತ ನನಗನ್ಸುತ್ತೆ. ಅದು ಎಷ್ಟು ದಿನ ಉಳಿಯುತ್ತೆ ಅನ್ನೋದು ಪ್ರಾಯಶಃ 5 ದಿನದ ಸೀಸ್ ಫೈರ್ ಮುಗಿದ್ಮೇಲೆ ಸ್ಪಷ್ಟವಾಗುತ್ತೆ. ಬಟ್ ಭಾರತದಲ್ಲಿ ಏನೊಂದು ತೈಲ ಸಂಕಟ, LPG ಸಂಕಟದ ಒಂದು ಪರಿಸ್ಥಿತಿ ಇತ್ತು. ಅದರ ಮಧ್ಯೆ ಹಾರ್ಮುಜ್ ಜಲಸಂಧಿಯಿಂದ ಭಾರತದ ಹಡಗುಗಳಿಗೆ ಒಂದು ಫ್ರೀ ಪ್ಯಾಸೇಜ್ ದೊರಕುವ ಸುದ್ದಿ ಏನಿದೆ ಅಲ್ವಾ, ಇದು ನಿಜಕ್ಕೂ ಒಂದು ಸೈ ಆಫ್ ರಿಲೀಫ್ ಸರ್ಕಾರಕ್ಕೂ ಹೌದು, ಭಾರತ ದೇಶದ ಜನಸಾಮಾನ್ಯರಿಗೂ ಹೌದು. ಯಾಕಂದರೆ ಇಡೀ ಒಂದು ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ತಿರುವುಮುರು ಆಗ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಎದುರು ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಇರಾನ್ ಇದನ್ನು ಬಿಡ್ತಾ ಇರತಕ್ಕಂಥದ್ದು ನನಗನ್ಸುತ್ತೆ. ನೋಡಿ, 2-3 ಕಾರಣಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇವೆ. ಒಂದು, ಭಾರತ ವಿಪಕ್ಷಗಳ ಎಷ್ಟೇ ಟೀಕೆಗಳ ಮಧ್ಯೆಯೂ ಕೂಡ
ಭಾರತ ಸರ್ಕಾರಕ್ಕೂ ಅಂದರೆ ಎಲ್ಲೂ ಅಮೇರಿಕ ಮತ್ತು ಇಸ್ರೇಲ್ನ ಪರವಾಗಿ ನಾವು ನಿಂತ್ವಿ, ಇರಾನನ್ನು ಡಂಪ್ ಮಾಡಿದ್ವಿ ಅಂತಕ್ಕಂಥ ಸ್ಥಿತಿ ಆ ಮಟ್ಟಕ್ಕೆ ಭಾರತ ಸರ್ಕಾರ ಹೋಗಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ತೈಲದ ಅವಶ್ಯಕತೆ ಏನು ಮಧ್ಯಪ್ರಾಚ್ಯದ ಮೇಲೆ ಇದೆ, ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಅದನ್ನು ಮಾಡಲಿಕ್ಕಾಗಲ್ಲ. ನಾನು ಇಸ್ರೇಲ್ ಜೊತೆ ಮೈತ್ರಿ ಮಾಡ್ಕೊಳ್ತೀನಿ, ಅದರ ಅರ್ಥ ನಾನು ಇಲ್ಲ ಉಳಿದ ಮಿಡಲ್ ಈಸ್ಟ್ನ ರಾಷ್ಟ್ರಗಳ ಮುಸ್ಲಿಂ ರಾಷ್ಟ್ರಗಳ ಡಂಪ್ ಮಾಡ್ತೀನಿ ಅನ್ನುವ ಸ್ಥಿತಿ ಇರಲಿಲ್ಲ. ಅದೇ ಕಾರಣದಿಂದ ಇರಾನ್ ಯಾವಾಗ ಶ್ರೀಲಂಕಾದ ಕೋಸ್ಟ್ನಲ್ಲಿ ಅಮೇರಿಕ ಒಂದು ವಾರ್ಶಿಪ್ಪನ್ನು ಹೊಡೆದು ಹಾಕ್ತು, ಆಗ ಇರಾನ್ ಇಲ್ಲ ನಮ್ಗೆ ಡಾಕ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದಾಗ ಭಾರತ ಮೊದಲು ಆ ಒಂದು ಗುಡ್ವಿಲ್ ಗೆಸ್ಚರ್ ಆಗಿ ಭಾರತ ಕೇರಳದಲ್ಲಿ ಡಾಕ್ ಮಾಡಲಿಕ್ಕೆ ಅವಕಾಶ ಕೊಡ್ತು. ಹೀಗಾಗಿ ನನಗನ್ಸುತ್ತೆ ಬ್ರಿಕ್ಸ್ನ ದೃಷ್ಟಿಯಿಂದ ಕೂಡ ಡಿಡಾಲರೈಸೇಷನ್ ದೃಷ್ಟಿಯಿಂದ ಬ್ರಿಕ್ಸ್ನಲ್ಲಿ ಏನು ನಡೀತಾ ಇದೆ ಅದರಲ್ಲೂ ಕೂಡ ಭಾರತ, ಇರಾನ್, ಚೈನಾ, ರಷ್ಯಾ ಇವು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರಗಳು. ಆ ದೃಷ್ಟಿಯಿಂದ ಭಾರತ ಮತ್ತು ಚೈನಾಗೆ ಏನೊಂದು ಫ್ರೀ ಪ್ಯಾಸೇಜ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಇರಾನ್ ಹೇಳಿದೆ. ವಿಶ್ವದ 2 ಪ್ರಮುಖ ರಾಷ್ಟ್ರಗಳು ಅಲ್ಲಿ ಇರತಕ್ಕಂಥ ಜನಸಂಖ್ಯೆಯನ್ನು ನೋಡಿದಾಗ ಇಟ್ಸ್ ಅ ಬಿಗ್ ಸೈ ಆಫ್ ರಿಲೀಫ್. ಎಸ್ ರಮೇಶ್ ಬಾಬು ಸರ್, ವಿದೇಶಾಂಗ ನೀತಿಯ ಗೆಲುವಲ್ವ, ಉಳಿದ 4 ದೇಶಗಳೇನಿದಾವಲ್ಲ ಅವು ಔಟ್ರೈಟಾಗಿ ಇರಾನ್ನ ಪರವಾಗಿ ನಿಂತ್ಕೊಂಡಿರುವಂತಹ ದೇಶಗಳು, ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ನಿಂತಿರುವ ದೇಶಗಳು. ಈ 5 ದೇಶಗಳ ಪೈಕಿ ಭಾರತ ಒಂದೇ 2 ಕಡೆ ಈಕ್ವಲ್ ಅಪಾರ್ಚುನಿಟಿ ಇಟ್ಕೊಂಡಿರುವಂಥದ್ದು ಅಂತ. ಪಾಕಿಸ್ತಾನ ಕೂಡ ಇದೆ ಅಲ್ಲ, ಇಸ್ರೇಲ್ ಜೊತೆ ಅಂತ ಸಂಬಂಧ, ಇಸ್ರೇಲ್ ಜೊತೆ ಇಲ್ಲೇ ಇದ್ರು ಅಮೆರಿಕ ಜೊತೆಗೆ ಸಂಬಂಧ ಇದೆ. ಎಸ್, ಬಹುತೇಕ ಭಾರತ ದೇಶದ ವಿದೇಶಾಂಗ ನೀತಿಯ ಇವತ್ತಿನ ತಪ್ಪು ಒಪ್ಪುಗಳ ನಡುವೆಯೂ ಸಹ ಇರಾಕ್ನವರು ನಮ್ಮ ದೇಶಕ್ಕೆ ಇರಾನ್ನವರು ಆರ್ಮೋಸ್ ಮೂಲಕ ನಮಗೆ ಪರ್ಮಿಟ್ ಮಾಡೋದಕ್ಕೆ ಆ ದೇಶಕ್ಕೆ ನಾನು ಅಭಿನಂದನೆ ಹೇಳ್ತೀನಿ. ಮೊದಲನೇದಾಗಿ ಒಂದು ಇವತ್ತಿನ ದೇಶದಲ್ಲಿ ಕೇಂದ್ರದ ಮೋದಿರವರ BJP ಸರ್ಕಾರ ಆಲ್ಮೋಸ್ಟು ದೇಶವನ್ನು ಗೊಂದಲದಲ್ಲಿ ಇಟ್ಟಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಇವತ್ತು ಇವರು ತಟಸ್ಥ ನಿಲುವನ್ನು ಅನುಸರಣೆ ಮಾಡಿದ್ದಿದ್ರೆ ಇವತ್ತೇನು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸೋಕೆ ಬಂದು ನಿಂತಿರೋ ಸ್ಥಾನದಲ್ಲಿ ಭಾರತ ಇರಬೇಕಾಗಿತ್ತು. ಯಾವುದೇ ವಿದೇಶಾಂಗ ನೀತಿ ಯಾವುದೇ ದೇಶಕ್ಕೆ ಬೇರೆ ದೇಶಗಳ ಜೊತೆ ಸಂಬಂಧ ಉತ್ತಮವಾಗಿ ಇಟ್ಕೊಳ್ಳೋವಂಥದ್ದು ಒಂದು ಅವಕಾಶ. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಪಾಕಿಸ್ತಾನದ ಒಬ್ಬ ಮಿಲಿಟ್ರಿ ಅಧಿಕಾರಿನ ಟ್ರಂಪ್ ಅವರು ಅವರ ಶ್ವೇತಭವನಕ್ಕೆ ಕರ್ಕೊಂಡು ಜೊತೆ ಊಟ ಮಾಡ್ತಾರೆ. ಪಾಪ ಮೋದಿರವರು ನಿರೀಕ್ಷೆ ಮಾಡೋರು ಅವಾಗ ಅವಕಾಶ ಸಿಕ್ಕಲಿಲ್ಲ. ಯಾಕೆ ಸಿಕ್ಕಲಿಲ್ಲ ಅಂತೇಳಿ ಅವರೇ ಟ್ರಂಪ್ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಮೋದಿ ನಾನು ಹೇಳ್ದಂಗೆ ಕೇಳ್ತಾರೆ, ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಅಂತೇಳಿ ಪರೋಕ್ಷವಾಗಿ ಅದು ಮಾಹಿತಿಯನ್ನು ಕೊಟ್ಟರು. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಂದು ಗೊಂದಲದ ವಿದೇಶಾಂಗ ನೀತಿಯನ್ನು ಭಾರತ ಸರ್ಕಾರ ಕೇಂದ್ರದ BJP ಸರ್ಕಾರ ಅನುಸರಣೆ ಮಾಡಿದ್ದರಿಂದ ಸ್ವಲ್ಪ ಗೊಂದಲಗಳು ಉಂಟಾಗಿದೆ. ಇವೆಲ್ಲದರ ಮಧ್ಯೆ ಈಗ ನಮಗೆ ಅವರು ಆರ್ಮೋಸ್ ಮೂಲಕ ಅನುಮತಿ ಕೊಟ್ಟಿರೋದ್ರಿಂದ ತಾತ್ಕಾಲಿಕವಾಗಿ ಗ್ಯಾಸ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳ ಬ್ಲಾಕ್ ಮಾರ್ಕೆಟ್ ಭಾರತದಲ್ಲಿ ಉಂಟಾಗೋದಕ್ಕೆ ಸ್ವಲ್ಪ ತಡೆ ಆಗಿದೆ. ಅಷ್ಟರ ಮಟ್ಟಿಗೆ ನಾನು ಭಾರತ ದೇಶದ ವಿದೇಶಾಂಗ ನೀತಿಯನ್ನು ಸ್ವೀಕಾರ ಮಾಡ್ತೇನೆ. ಇವತ್ತು ತಾತ್ಕಾಲಿಕವಾಗಿ ಆಗಿರ್ತಕ್ಕಂಥ ರಿಲೀಫು ನಮಗೆ ಗೊತ್ತಿಲ್ಲ, ಈ ಯುದ್ಧ ಇನ್ನೂ ಎಷ್ಟು ದಿವಸ ಆಗುತ್ತೆ, ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ. ಇವೆಲ್ಲದರ ಮಧ್ಯೆ ಇವರು ಒಂದು ಸ್ಪಷ್ಟ ನೀತಿಯನ್ನು ಅನುಸರಣೆ ಮಾಡಿದ್ದಿದ್ರೆ, ಅಂದರೆ ಇಸ್ರೇಲ್ ಜೊತೆ ಏನು ಸಂಬಂಧ ಇಟ್ಕೊಂಡ್ರು ಅದೇ ರೀತಿ ಬೇರೆ ದೇಶಗಳ ಜೊತೆನೂ ಸಂಬಂಧ ಇಟ್ಕೊಂಡಿದ್ದರೆ ಬಹುತೇಕ ಈ ಥರದ ಸಂದರ್ಭ ಉಂಟಾಗ್ತಿರಲಿಲ್ಲ. ಇರಾನ್ನ ಏನೊಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿತ್ತು ಸ್ಪೆಸಿಫಿಕ್ ಆಗಿ ಹೇಳೋದಂದ್ರೆ, ನೀವು ಇಸ್ರೇಲ್ ಜೊತೆ ಒಂದು ಆತ್ಮೀಯ ಸಂಬಂಧ ಇದೆ. ಇಸ್ರೇಲ್ ಜೊತೆ ಅಲ್ಲಲ್ಲ, ನೋಡಿ ನಾನು ಕಳೆದ ನಿಮ್ಮ ಚರ್ಚಾ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಇದು ಯುದ್ಧ ಬೇರೆಯವರಿಗೆ ಅನಿರೀಕ್ಷಿತ ಇರ್ಬೋದು, ಒಂದು ರಾಷ್ಟ್ರಕ್ಕೆ ಇದರ ಮಾಹಿತಿ ಒಂದು ವರ್ಷದ ಮುಂಚೆಲೇ ಇರುತ್ತೆ, ಏನೇನಾಗುತ್ತೆ ಆಗ್ಬೋದು ಅಂತೇಳಿ. ಇಟ್ ಈಸ್ ದ ಪ್ಲಾನಿಂಗ್ ಆಫ್ ದ ಎವರಿ ಇಂಡಿಪೆಂಡೆಂಟ್ ಸ್ಟೇಟ್ ಆರ್ ನೇಷನ್. ಓಕೆ, ನಮ್ಮ ವಿದೇಶಾಂಗ ನೀತಿನಲ್ಲಿ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಅಮೆರಿಕದಲ್ಲಿ ಏನಾಗ್ತಾ ಇದೆ, ಇರಾನ್ನಲ್ಲಿ ಏನಾಗ್ತಾ ಇದೆ, ಇಸ್ರೇಲಲ್ಲಿ ಏನಾಗ್ತಾ ಇದೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಅದು ನೆನ್ನೆದು ನೋಡ್ಬಿಟ್ಟು ಇವತ್ತು ತೀರ್ಮಾನ ಮಾಡೋದಲ್ಲ. ಆ ಥರ ಯಾರು ಅಂದ್ಕೊಂಡ್ರೆ ಅವರಷ್ಟು ದಡ್ರು ಅದರಷ್ಟು ಫೇಲೂರು ಫಾರಿನ್ ಪಾಲಿಸಿ ಯಾವುದೂ ಇರೋದಿಲ್ಲ. ಇವತ್ತು ಒಂದು ನಿಮಿಷ ಮುಗಿಸಿಲ್ಲ. ಇವತ್ತು ಟ್ರಂಪ್ ಅವರು ಭಾಳ ಸ್ಪಷ್ಟವಾಗಿ 2-3 ತಿಂಗಳಿಂದ ಮುಂಚೆಲೇ ಹೇಳ್ಕೊಂಡ್ಬಂದರು, ಈ ಯುದ್ಧಕ್ಕೆ ನಾವು ತಯಾರಿದ್ದೀವಿ, ಯುದ್ಧ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಅವರು ಪರೋಕ್ಷವಾಗಿ ಕೊಟ್ಕೊಂಡ್ಬಂದರು. ಅಂಥ ಸಂದರ್ಭದಲ್ಲಿ ಇವರು ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದು ಮೊದಲನೇ ತಪ್ಪು. ನಮ್ಮ ರಾಜತಾಂತ್ರಿಕ ಸಂಬಂಧಗಳು ಮುಂಚೆಯಿಂದ ಇದ್ದಿದ್ದು ಇರಾನ್ ಜೊತೆಲೇ ಭಾಳ ಆತ್ಮೀಯತೆ, ಮತ್ತೊಂದು ವ್ಯಾಪಾರ, ಮತ್ತೊಂದು ಎಲ್ಲ ಇದ್ದಂಥದ್ದು. ಇವತ್ತು ನೀವು ರಷ್ಯಾ ಬಗ್ಗೆ ಮಾತಾಡೋಕೆ ಕೊಟ್ಟರೆ
ಅದು ಸೋವಿಯತ್ ಒಕ್ಕೂಟ ಏನಿತ್ತು ಆ ಸೋವಿಯತ್ ಒಕ್ಕೂಟದ ಜೊತೆ ನಮಗೆ ಸ್ವತಂತ್ರ ಪೂರ್ವದಿಂದಲೂ ಸಹ ಸಂಬಂಧ ಇಟ್ಕೊಂಡ್ಬಂದಿದೆ. ಅಮೆರಿಕ ಜೊತೆ ನಮ್ದು ಯಾವತ್ತೂ ಒಳ್ಳೆಯ ಸಂಬಂಧ ಇರಲಿಲ್ಲ. ಇವತ್ತು ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಇದನ್ನೆಲ್ಲ ಮಾಹಿತಿಯನ್ನು ಕೊಟ್ಟು ಅದನ್ನು ತಯಾರು ಮಾಡೋದಂಥ ದೇಶ ಯಾವುದು? ಅಮೇರಿಕ ಜೊತೆ ನಾವು ಯಾವತ್ತೂ ಭಾರತದವರು ಸಹ ಅವ್ರ ಮೇಲೆ ನಂಬಿಕೆ ಆಗಲಿ ವಿಶ್ವಾಸ ಆಗಲಿ ಇಟ್ಕೊಂಡು ಮಾಡೋವಂಥವ್ರಲ್ಲ. ಆದರೆ ಇತ್ತೀಚೆಗೆ ಮೋದಿರವರು ಟ್ರಂಪ್ ಪರವಾಗಿ ಇಂಡೈರೆಕ್ಟಾಗಿ ಕ್ಯಾನ್ವಾಸೇ ಮಾಡಿಬಿಟ್ರು. ಅಲ್ಲಿ ಟ್ರಂಪ್ ಮೋಡಿ ಅನ್ನೋ ರೀತಿಯಲ್ಲಿ ಪ್ರೋ ಅಮೆರಿಕ ಪಾಲಿಸಿನೇ ಬಿಜೆಪಿ ಇದು ಮೋದಿದು ಅಂತ ಡೆಫಿನೆಟ್ಲಿ ನೋ ಡೌಟ್ ಇನ್ ದಟ್. ನ್ಯೂಕ್ಲಿಯರ್ ಡೀಲ್ ಏನು ಸರ್? ನ್ಯೂಕ್ಲಿಯರ್ ಡೀಲು ಸಂದರ್ಭ ಬೇರೆ. ಇವತ್ತು ಬಂದಿರ್ತಕ್ಕ ನ್ಯೂಕ್ಲಿಯರ್ ಡೀಲ್ ಇರಲಿ, ನೀವು ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಎಲ್ಲ ಕೊಟ್ಟೋರು ಯಾರು? ಮಾಹಿತಿ ಕೊಟ್ಟೋರು ಯಾರು? ಇಲ್ಲಿ ನಮ್ಮ ಇಂಡಿಯಾಕ್ಕೆ ನಮಗೆ ಕೌಂಟರ್ ಪ್ಯಾರಲ್ ಮಾಡ್ಬೇಕಂತೇಳಿ ಸಪೋರ್ಟ್ ಮಾಡಿದಾರೆ ಯಾರು? ಪಾಕಿಸ್ತಾನವನ್ನ. ನಿಮ್ಗೆ ಆ ಕಾನ್ಸೆಪ್ಟ್ ಕೊಟ್ಟೋರು ಯಾರು ಪಾಕಿಸ್ತಾನಕ್ಕೆ? ಇಡೀ ಮುಸ್ಲಿಂ ಯಾರು ಭಯೋತ್ಪಾದಕ ಕಂಟ್ರಿಗಳು ಯಾವ ಇದಾವೆ ಈ ದೇಶದಲ್ಲಿ ಭಯೋತ್ಪಾದಕತೆಯನ್ನು ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥವ್ರೆ, ಅವ್ರಿಗೆ ನ್ಯೂಕ್ಲಿಯರ್ದೆಲ್ಲ ಐಡಿಯಾಲಜಿ ಮತ್ತೊಂದು ಟೆಕ್ನಾಲಜಿ ಎಲ್ಲ ಕೊಟ್ಟಂತ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿಲ್ಲ, ಅಮೆರಿಕದ ಫ್ರೆಂಡ್ಶಿಪ್ ಬಿಟ್ಬಿಡಿ. ನಾವು ಅಮೆರಿಕ ಜೊತೆ ಸಂಬಂಧಗಳನ್ನ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ. ಆದರೆ ಅಮೆರಿಕಾಗಿನ್ನ ಉತ್ತಮ ಸಂಬಂಧ ನಮ್ದಿದ್ದಂಥದ್ದು ರಷ್ಯಾ ಜೊತೆ. ಈಗ ರಮೇಶ್ ಬಾಬು ಅವರ 27 ದಿನದಿಂದ ವಿರೋಧ ಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷ ಬಹಳ ಫೋರ್ ಫ್ರಂಟ್ಲಿ ಟೀಕಿಸ್ತಾ ಇತ್ತು, ಇಲ್ಲ ನಾವು ಇರಾನನ್ನು ಡಂಪ್ ಮಾಡಿದ್ದೀವಿ ಅಂತ. ಇವತ್ತು ಅದೇ ಸ್ಟ್ಯಾಂಡ್ ನಮ್ದು, ನೋ ಕ್ವಶನ್ ಆಫ್ ಕಾಂಪ್ರಮೈಸ್. ಬಟ್ ಅದು ಇರಾನ್ಗೆ ಅನಿಸ್ತಾ ಇಲ್ಲಲ್ಲ. ಇರಾನ್ ಹೇಳ್ತಾ ಇದೆ ಚೈನಾದ ಜೊತೆ ನಾವು ಭಾರತವನ್ನು ಸಮೀಕರಿಸಿ ನೋಡ್ತೀವಿ, ಹೋಮ್ರೂಜಲ್ಲಿ ಸೇಫ್ ಪ್ಯಾಸೇಜ್ ಅನ್ನು ಕೊಡ್ತೀವಿ ಅಂತಕ್ಕಂಥ ಇರಾನ್ ಹೇಳ್ತಿದೆ. ಒಂದು ನಿಮಿಷ, ನಾಟ್ ಓನ್ಲಿ ಇರಾನ್ ಅಲ್ಲ, ನಾಟ್ ಓನ್ಲಿ ಚೈನಾ, ಪಾಕಿಸ್ತಾನ ಪರನೂ ಅವ್ರು ಮಾತಾಡಿದ್ದಾರೆ. ಪಾಕಿಸ್ತಾನ ಬಿಡ್ತೀವಿ ಅಂತ ಹೇಳಿದ್ದಾರೆ, ರಷ್ಯಾಕ್ಕೂ ಬಿಡ್ತೀವಿ ಅಂತ ಹೇಳಿದ್ದಾರೆ. ರಷ್ಯಾದಲ್ಲಿ ನೀವು ತೈಲ ಆಮದು ಮಾಡ್ಕೊಳಕ್ಕೆ ಒಪ್ಪಂದ ಮಾಡ್ಕೊಂಡಾಗ ವಿರೋಧ ಮಾಡಿದಾರ ಈ ಪ್ರಪಂಚದಲ್ಲಿ ನಿಮಗೆ? ಅಮೆರಿಕ ವಿರೋಧ ಮಾಡ್ಲಿ ಅಲ್ಲ ರೀ, ನಾನು ಕೇಳ್ತಿರೋದು ದಯಮಾಡಿ ನಾಥವ್ರೆ ಡೋಂಟ್ ಡೈವರ್ಟ್ ಪ್ಲೀಸ್. ಮಾತಾಡಿ. ನೀವು ನಮ್ದು ಒಂದು ಇಂಡಿಪೆಂಡೆಂಟ್ ಕಂಟ್ರಿ, ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಬರೋ ರೀತಿಯಲ್ಲಿ ಇನ್ನೊಂದು ದೇಶದ ಅಧ್ಯಕ್ಷ ಮಾತಾಡ್ತಾರೆ ಅಂದಾಗ ಅದನ್ನು ಖಂಡನೆ ಮಾಡಕ್ ನಿಮ್ಗೆ ಶಕ್ತಿ ಇಲ್ವಾ? ಹೌದು, ಅದನ್ನು ಖಂಡನೆ ಸರ್ಕಾರ ಉತ್ತರ ಕೇಳುವ ಪ್ರಶ್ನೆ. ಈಗ ಒಂದ್ ನಿಮಿಷ, ವಿಪಕ್ಷಗಳೇ ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ರು, ಇಲ್ಲ ಇರಾನ್ ನಾವು ಡಂಪ್ ಮಾಡ್ತೀವಿ, ಬಟ್ ಅದು ಇರಾನ್ ಯಾಕೆ ಅನಿಸ್ತಾ ಇಲ್ಲ? ವಿಪಕ್ಷಗಳು ಡಂಪ್ ಮಾಡೋದಲ್ಲ ಇದು, ಸ್ವಲ್ಪ ಕೇಳಿ. ನಮ್ಮ ಅಭಿಪ್ರಾಯ ಅಲ್ಲ ಅದು. ಭಾರತದಲ್ಲಿ ಏನು ವಿದೇಶಾಂಗ ನೀತಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗೋಂಥ ಕರ್ತವ್ಯ ಯಾರ್ದು? ಸರ್ಕಾರದ್ದು. ಇವತ್ತು BJP ಇರ್ಬೋದು, ಮತ್ತೆ ನಾಳೆ ಕಾಂಗ್ರೆಸ್ ಬರ್ಬೋದು. ಓಕೆ, ಇವತ್ತು ನಮ್ಮ ಫಾರಿನ್ ಪಾಲಿಸಿ ಏನಿದೆ ಅದನ್ನು ಚೈನಾದವ್ರು ಏನಕ್ಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇರೋದು? ಚೈನಾದವ್ರು ಏನಕ್ಕೆ ಶ್ರೀಲಂಕಾಗೆ ಸಪೋರ್ಟ್ ಮಾಡ್ತಾ ಇರೋದು? ಚೈನಾದವ್ರು ಏನಕ್ಕೆ ನೇಪಾಳಕ್ಕೆ ಸಪೋರ್ಟ್ ಮಾಡ್ತಾ ಇರೋದು? ಇವತ್ತು ಆಫ್ಘಾನಿಸ್ತಾನ ಪಾಕಿಸ್ತಾನ ಗಲಾಟೆ ಆದಾಗ ನಾವು ಯಾರ ಪರ ನಿಂತಿದ್ದೇವೆ? UPA ಇದ್ದಾಗ ಇರಲಿಲ್ವಾ ಚೈನಾ ಮಾವೋ ನೇಪಾಳದಲ್ಲಿ ಸಪೋರ್ಟ್ ಮಾಡ್ತಿದೆ? ಇದೆ ಸರ್, ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಟು ಯು. ನಮ್ಮ ದೇಶದ ಸಮಗ್ರತೆಗೆ ಸಾರ್ವಭೌಮತೆಗೆ ಧಕ್ಕೆ ಬರಬೇಕಂತೇಳಿ ಒಂದು ಕಡೆ ಚೈನಾ, ಒಂದು ಕಡೆ ಅಮೆರಿಕ, ಇವರು ನಮಗೆ ನೈಬರ್ ಕಂಟ್ರಿ ಯಾವ್ಯಾವ ಇದಾವೆ ಅವನ್ನೆಲ್ಲ ಪೋಷಣೆ ಮಾಡ್ಕೊಂಬಂದಿರೋದು. ನಾಟ್ ಓನ್ಲಿ ಪಾಕಿಸ್ತಾನ, ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು, ಮತ್ತೊಂದು ಇರ್ಬೋದು, ಪೋಷಣೆ ಮಾಡ್ಕೊಂಬಂದಿರೋದೇ ಇವರು, ಚೈನಾ ಅಂಡ್ ಅಮೆರಿಕ. ಇರಾನ್ಗೆ ನೀವು ಹೇಳ್ತಿದ್ರಿ ಇರಾನನ್ನ ಭಾರತ ಡಂಪ್ ಮಾಡಿಬಿಡ್ತು, ನಾವು ಇಸ್ರೇಲ್ ಪರವಾಗಿದ್ದೀವಿ ಅನ್ನೋದು ಪ್ರಧಾನಮಂತ್ರಿ ಹೇಳಿದ್ರು. ಬಟ್ ಅದು ಇರಾನ್ಗೆ ಯಾಕೆ ಅನಿಸ್ತಾ ಇಲ್ಲ? ಇರಾನ್ ಹೇಳ್ತಾ ಇದೆ ಇಲ್ಲ ಭಾರತ ಇಸ್ ಅವರ್ ಫ್ರೆಂಡ್ಲಿ ಕಂಟ್ರಿ. ಇರಾನ್ ಅನ್ನ ವಿದೇಶಾಂಗ ಸಚಿವರು ಇಲ್ಲ. ಈಗ ನಿಮ್ಮ ಪ್ರಭಾಕರ್ ಅವರು ಡೆಲ್ಲಿಯಿಂದ ಮಾತಾಡ್ತಾ ಹೇಳಿದ್ರು, ಏನಕ್ಕೆ ಇವತ್ತು ಇರಾನ್ಗೆ ಭಾರತ ಜೊತೆ ಹೋಗೋಂಥ ಅನಿವಾರ್ಯತೆ ಇದೆ ಅಂತೇಳಿ. ಅದು ಒಂದು ಕಡೆ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿರೋದಲ್ಲ, ಯುದ್ಧದ ಕಾರಣಕ್ಕೆ ಸೃಷ್ಟಿಯಾಗಿರೋದಲ್ಲ, ಆರ್ಮೋಸ್ ಕಾರಣಕ್ಕೆ ಸೃಷ್ಟಿಯಾಗಿರೋದಲ್ಲ. ಭಾರತ ಮತ್ತು ಇರಾನ್ ಸಂಬಂಧಗಳು ಹಳೆ ಸಂಬಂಧಗಳು. ಈಗ ನೀವು ಇಡೀ 20 ದಿನ ನೀವು ಚರ್ಚೆ ಅಲ್ಲ, ಈಗ ಇರಾನಿನ ವಿದೇಶಾಂಗ ಸಚಿವರೇ ಬಂದು 5 ದೇಶಗಳ ಹಡಗುಗಳಿಗೆ ನಾವು ಅವಕಾಶ, 5 ಮಿತ್ರ ದೇಶಗಳ ಹಡಗುಗಳಿಗೆ ಅವಕಾಶ ಕೊಡ್ತೀವಿ, ಅದರಲ್ಲಿ ಭಾರತ ಕೂಡ ಒಂದು ಅಂತ ಹೇಳಿದಾಗ ಭಾರತದ ವಿದೇಶಾಂಗ ನೀತಿ ಗೆಲ್ತು ಅಂತ ಅರ್ಥ ಇಲ್ಲ? ಡೆಫಿನೆಟ್ಲಿ ಇಲ್ಲ. ಇದು ತಾತ್ಕಾಲಿಕ, ನೀವು ಗೆಲ್ಲ ಪ್ರಶ್ನೆ ಅಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಇಸ್ರೇಲ್ಗೆ ಭೇಟಿ ಕೊಡದಲ್ಲೇ ಇದ್ದಿದ್ರೆ ಆ ನಂಬಿಕೆ, ಆ ವಿಶ್ವಾಸ ಇನ್ನೂ ಗಟ್ಟಿಯಾಗಿರೋದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಆಲ್ಮೋಸ್ಟಲ್ಲಿ ನಮಗೇನು ಅವ್ರು ಪರ್ಮಿಟ್ ಮಾಡಿದ್ದಾರೆ ಅದಿನ್ನ ಬಲಿಷ್ಠವಾಗಿರೋದು. ನೀವು ಅದನ್ನು ಮಾಡಲಿಲ್ಲ. ನೀವು ಒಬ್ಬ ದೇಶದ ಒಬ್ಬ ಅಧ್ಯಕ್ಷನ ಕೊಲೆ ಆದಂಥ ಸಂದರ್ಭದಲ್ಲಿ ಖಂಡನೆ ಮಾಡುವಂಥ ಶಕ್ತಿ ಭಾರತ ಕಳ್ಕೋತು. ಇವತ್ತು ಪಾಕಿಸ್ತಾನ ಪ್ರಪಂಚದಲ್ಲಿ 7 ದೇಶಗಳು ಮಾತ್ರ ಖಂಡನೆ ಮಾಡಿದ್ದು ರಮೇಶ್ ಬಾಬು ಅವರೇ. 7 ದೇಶ, 7 ದೇಶಗಳ ಖಂಡನೆ ಮಾಡಿದ್ದು. ಸ್ವಲ್ಪ 7 ದೇಶದ ಒಂದು ಕಡೆ ಬರೋಣ. ಇವತ್ತು ಪಾಕಿಸ್ತಾನ ಯಾವ ಸೀಟಲ್ಲಿ ಬಂದು ಕೂತಿದೆ? ಯಾವ ಸೀಟಲ್ಲಿ ಕೂತ್ಕೊಂಡಿದೆ? ಅಮೇರಿಕ, ಇರಾನು, ಇಸ್ರೇಲ್ ಜೊತೆ ಮಾತುಕತೆ ಮಾಡೋ ಸ್ಥಿತಿಗೆ ಬಂದು ಕೂತಿದ್ದಾರೆ. ಇದಕ್ಕೆ ಅವಕಾಶ ಕೊಟ್ಟಂಥವ್ರು ಯಾರು? ಅದನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು, ಆ ಸ್ಥಾನದಲ್ಲಿ ಭಾರತ ಇರಬೇಕಾಗಿತ್ತು. ಕೇವಲ ಆಲ್ಮೋಸ್ಟ್ಗೆ ಎಂಟ್ರಿ ಕೊಟ್ಬಿಟ್ರು ಅಂತೇಳಿ ನೀವು ಕಿರೀಟ ತೊಟ್ಕೊಳ್ಳೋದಲ್ಲ. ನಮ್ಮ ಫಾರಿನ್ ಪಾಲಿಸಿಯಿಂದ
ಇನ್ನೊಂದು ಯಾವುದೋ ಪಾಕಿಸ್ತಾನ ಅಂತ ಬ್ರೋಕರ್ ದೇಶ ಬಂದು ಇವತ್ತು ನಿಮ್ಮ lead ವಾದವನ್ನ ಮಾಡೋಂಥ ಯಾವಾಗ ಪರಿಸ್ಥಿತಿಗೆ ಬಂದಿದೆ. ಒಪ್ಕೊಳ್ಬೋದಿತ್ತು ಹೇಳ ನಾನು. ಚೈನಾ, ರಷ್ಯಾ, ಇರಾಕ್ ಮತ್ತು ಪಾಕಿಸ್ತಾನಕ್ಕೆ ಸೇಫ್ ಪ್ಯಾಸೇಜ್ ಕೊಟ್ಟು ಭಾರತ ಇರಾನ್ ಮುಂದೆ ಗಿಡಗಡಾಯಿಸುವ ಪರಿಸ್ಥಿತಿ ನಿರ್ಮಾಣ ಆದಲ್ಲಿ ನಾನು ನಿಮ್ಮ ವಾದವನ್ನು ಒಪ್ತಾ ಇದ್ದೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ವಾದವನ್ನು ಇರಾನ್ ಒಪ್ತಾ ಇಲ್ಲ, ನಮ್ಮನ್ನು ಡಂಪ್ ಮಾಡಿಲ್ಲ ಭಾರತ ಅಂತ ಹೇಳ್ತಿದ್ದಾರೆ. ಡಮ್ ಮಾಡಿಲ್ಲ ನಿಮ್ಗೆ ಯಾವತ್ತೂ ಹೇಳಿಲ್ಲ ಅವರು. ನೀವು ಹೇಳ್ತಾ ಇದ್ರಿ, ನೀವು ನಿಮ್ಮ ಪಕ್ಷದ ನಿಲುವು. ನೋಡಿ, ನೀವು ಅದನ್ನೇ ಹೇಳಿದ್ದು. ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸ್ಪಷ್ಟತೆ ಇದೆ. ಒಂದು ಇನ್ಸಿಡೆಂಟ್ ಇಟ್ಕೊಂಡು ಇಡೀ ವಿದೇಶಾಂಗ ನೀತಿಯನ್ನು ವಿಮರ್ಶೆ ಮಾಡೋಕ್ಕೆ ಬರೋದಿಲ್ಲ. ಇವತ್ತು ಆಲ್ಮೋಸ್ಟಲ್ಲಿ ಅವ್ರೇನಾದ್ರು ಪರ್ಮಿಟ್ ಮಾಡಿದರೆ ಬಿಕಾಸ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಟ್ ಕಂಟ್ರಿ ಅಂಡ್ ಅವರ್ ಕಂಟ್ರಿ. ಪರ್ಮಿಟ್ ಮಾಡದೇ ಇರೋದು ಮೋದಿಯ ವೈಫಲ್ಯ. 100% ಇಷ್ಟು ದಿವಸ ಮಾಡದೇ ಇದ್ರೆ ಅದು ಮೋದಿಯ ವೈಫಲ್ಯ, ಮಾಡಿದ್ದರೆ ಅದು ದೇಶಗಳ ಸಂಬಂಧ. ಇರಾನಿನ ವಿದೇಶಾಂಗ ಸಚಿವರು ಅಧಿಕೃತವಾಗಿ ಘೋಷಿಸಿದರು, 5 ಮಿತ್ರ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಅವುಗಳ ಪೈಕಿ ಭಾರತವು ಒಂದು. ಎಸ್, ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಇದ್ದಾರೆ. ಅಶೋಕ್ ಗೌಡ್ರೆ, ನೋಡಿ, ಭಾರತೀಯರು ಮತ್ತು ಜಗತ್ತು ಮೆಚ್ಚಿದಂತಹ ಆಡಳಿತ ನೀಡ್ತಿರತಕ್ಕಂಥದ್ದು ನರೇಂದ್ರ ಮೋದಿ. ಅದಕ್ಕೆ ಅನೇಕ ಸಾಕ್ಷಿಗಳಿವೆ. ಮೋದಿಯವರ ಆಡಳಿತ ಪ್ರಾರಂಭ ಆದಾಗಿನಿಂದ ರಫೇಲಿಂದ ಹಿಡ್ಕೊಂಡು ಇವತ್ತಿನ ಇರಾನಿನ ವಾರ್ವರೆಗೂ ಸಹ, ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇದೆಲ್ಲ ಸೇರಿಸ್ಕೊಂಡ್ರು ಸಹ ವಿನಾಕಾರಣ ಅಟ್ಯಾಕ್ ಮಾಡೋರು. ಇವತ್ತು ಮೇಕ್ ಇನ್ ಇಂಡಿಯಾ ಯಾವ ಮಟ್ಟಕ್ಕೆ ಸಕ್ಸಸ್ ಕಂಡಿದೆ, ಡಿಜಿಟಲ್ ಇಂಡಿಯಾ UPI ಮೂಲಕ ಯಾವ ಬಂದೆ 30 ಸೆಕೆಂಡ್ ಬಂದೆ, ಇದಕ್ಕೆ ಪೀಠಿಕೆ ಆಗ್ತಾ ಇದ್ದೀನಿ. ಇದಕ್ಕೆ ಜಗತ್ತು ಮೆಚ್ಕೊಂಡಿರ್ತಕ್ಕಂಥದ್ದು UPI ನೀತಿನೂ ಸಹ. ಇವತ್ತು ಇದೇ ಇರಾಕ್ ವಾರಲ್ಲಿ 1991ನಲ್ಲಿ ಆವತ್ತು ಏನಾಗಿತ್ತು, ನೀವು ಯಾವ ಸ್ಟ್ಯಾಂಡ್ನ ತೆಗೆದುಕೊಂಡಿದ್ರಿ? ಆವತ್ತು PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಆವತ್ತು ಏನು ಸ್ಟ್ಯಾಂಡ್ ತೆಗೆದುಕೊಂಡಿದ್ರಿ? ಆವತ್ತು ನಿಮ್ಮ ನಿಲುವುಗಳೇನಾಗಿತ್ತು? ಇವತ್ತು ಅದಕ್ಕಿಂತ ಭಿನ್ನವಾಗಿ 60 ವರ್ಷ ಆಡಳಿತ ನಡೆಸಿರೋದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವೇನೇ ಇಲ್ಲಿ ಬಂದಾಗ ಯಾವುದೇ ವಕ್ತಾರ ನೋಡಿ, ಯಾವುದೇ ವಕ್ತಾರ ನಿಮ್ಮ ಚಾನಲ್ ಇರ್ಬೋದು, ಬೇರೆ ಚಾನಲ್ ಇರ್ಬೋದು, ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಮೇರಿಕಾನ ಮತ್ತು ಇಸ್ರೇಲ್ನ ಅಟ್ಯಾಕ್ ಮಾಡ್ತಾರೆ. ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡ್ತಾರೆ? ನಿಮ್ಮ ವೋಟ್ ಬ್ಯಾಂಕ್ ಕಾರಣಕ್ಕೆ ಅಟ್ಯಾಕ್ ಮಾಡ್ತೀರಾ? ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ. ಅದಾದಮೇಲೆ ನೀವು ಇಸ್ರೇಲು, ನಮಗೆ ಇಸ್ರೇಲ್ ಎಷ್ಟು ಇಂಪಾರ್ಟೆಂಟೋ ಎಲ್ಲ ದೇಶಗಳು ಅಷ್ಟೇ ಇಂಪಾರ್ಟೆಂಟು. ಇಸ್ರೇಲ್ ಇವತ್ತು ಭಾರತದಲ್ಲಿ ನಮಗೆ ಅನೇಕ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು, ಅಗ್ರಿಕಲ್ಚರಲ್ ಟೆಕ್ನಾಲಜಿ ಇರ್ಬೋದು ಕೊಡ್ತಿರ್ತಕ್ಕಂಥದ್ದು ಇಸ್ರೇಲು. ನಮಗೆ ಬೇಕಾಗಿದೆ ಇಸ್ರೇಲು. ನಮಗೆ ಅದೇ ರೀತಿ ಒಡನಾಟ ಇರಾನ್ ಜೊತೆನೂ ಬೇಕಾಗಿದೆ, ನಮ್ಗೆ ಒಡನಾಟ ಅಮೇರಿಕ ಜೊತೆನೂ ಬೇಕಾಗಿದೆ, ಆ ಒಡನಾಟ ರಷ್ಯಾ ಜೊತೆನೂ ಬೇಕಾಗಿದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಮಲ್ಟಿ ಲ್ಯಾಟ್ರಲ್ ಟೈಅಪ್ಸೇ ಹೊರತು ನಾವು ಯಾವುದ್ರ ಜೊತೆನೂ ಅಸೋಸಿಯೇಟ್ ಆಗಲ್ಲ. ಹಂಗಲ್ಲ. ಈಗ ನಿಮ್ಮದೇ ಸರ್ಕಾರ, ಇಂದಿರಾ ಗಾಂಧಿಯವರು ಪ್ರಾರಂಭ ಮಾಡಿದ ನೀತಿ, ನೆಹರು ಅವರ ಒಂದು ನೀತಿ ಫಾರಿನ್ ಪಾಲಿಸಿ ಫಾಲೋ ಅಪ್ ಮಾಡಿದ್ರೆ, ಮೋದಿಯವರು ಅಥವಾ ಇಂದಿರಾ ಗಾಂಧಿಯವರಿಂದ ಪ್ರಾರಂಭ ಏನಾಯಿತು ಅಲ್ಲಿವರೆಗೂ ಇಲ್ಲಿವರೆಗೂ ಸಹ ನಾವು ಮಾಡ್ತಿರೋದು ಮಲ್ಟಿ ಲ್ಯಾಟ್ರಲ್ ಟೈಅಪ್ಸು. ನಮಗೆ ಈ ದೇಶದಿಂದ ಇದು ಬೇಕು, ಈ ದೇಶಕ್ಕೆ ನಾವು ಇದು ಕೊಡ್ತಾ ಇದ್ದೀವಿ, ಆ ರೀತಿ ಟೈಅಪ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಡ್ಕೊಂಬರ್ತಿದೆ. ಜಸ್ಟ್ ಬಿಕಾಸ್ ನಿಮ್ಗೆ ಯಾವುದೋ ಒಂದು ವೋಟ್ ಬ್ಯಾಂಕ್ ಇಟ್ಕೊಂಡು ನೀವು ಯಾರೋ ಒಬ್ಬರನ್ನ ಅಮೇರಿಕನ್ ಟಾರ್ಗೆಟ್ ಮಾಡೋದು ತುಂಬ ಸುಲಭ. ನಿಮಗೆ ಇಸ್ರೇಲ್ ಟಾರ್ಗೆಟ್, ನಮಗೆ ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ. ನಾವು ಮಾಡ್ತಿರ್ತಕ್ಕಂಥದ್ದು ಭಾರತೀಯರಿಗೆ ಯಾವುದು ಬೇಕೋ ಅದು ಮಾಡ್ತಾ ಇದ್ದೀವಿ. ಸ್ಟ್ರೈಟ್ ಆಫ್ ಹಾರ್ಮೋನ್ಸ್. ಮೋದಿಯವರು ಏನೂ ಕೆಲಸ ಮಾಡಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ. ನಾನು ಒಂದೇ ನಿಮಿಷ ಕರೋನಾ ಸೀಸನ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ಭಾರತದಲ್ಲಿ ತೀರ್ಕೊಂಡಂಥವ್ರು ಕರೋನಾಯಿಂದ 5,33,000. ಅಮೆರಿಕದಲ್ಲಿ ತೀರ್ಕೊಂಡಂಥವ್ರು 11,60,000. ಒಂದೇ ನಿಮಿಷ, ಯಾಕೆ ಇಂಪಾರ್ಟೆಂಟು? ಮೋದಿಯವರ ಆಡಳಿತನ ನೀವು ಕ್ರಿಟಿಸೈಸ್ ಮಾಡ್ತಿರ್ತೀರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 14,10,000 ಚೈನಾದಲ್ಲಿ ತೀರ್ಕೊಂಡ್ರು, ಸ್ಪೇನಲ್ಲಿ 20 ಲಕ್ಷ ತೀರ್ಕೊಂಡ್ರು. ಆದರೆ ಮೋದಿಯವರು ಆವತ್ತು ಸಹ ಒಳ್ಳೆ ಆಡಳಿತ ಕೊಟ್ಟು ಭಾರತೀಯರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ರೀತಿಯೇ ಇವತ್ತು ಹೌದು ಕ್ರೈಸಿಸ್ ಆಗಿದೆ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಕ್ರೈಸಿಸ್ ಇಲ್ಲ, ಯಾವುದೇ ರೀತಿ ಕ್ರೈಸಿಸ್ ಇಲ್ಲ. ಸಮಯದಲ್ಲಿ ಇದನ್ನ ಮಾಡ್ಕೊಂಡು ನೀವು ಆ ವಿಷಯಕ್ಕೆ ಬರೋದಿಲ್ಲ. ನಾ ಬಂದೆ ಒಂದು ನಿಮಿಷ. ಈ ವಿಚಾರ ಏನಿದೆ, ಗ್ಯಾಸು ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ಇವರೇನು ಹೇಳ್ತಾರೆ, 1 ವರ್ಷದಿಂದ, ಹೌದು 8 ತಿಂಗಳಿಂದ ನಮಗೆ ಯುದ್ಧ ಆಗಬಹುದು ಅನ್ನತಕ್ಕಂತಹ ಗುಮಾನಿ ಇತ್ತು. ಆದರೆ LPG ನಾವು ಸ್ಟೋರ್ ಮಾಡಿ, ನೀವೇ ಹೇಳ್ತಾ ಇದ್ರಿ ಯಾವ ರೀತಿ PNG ಇದೆ, ಯಾವ ರೀತಿ LPG ಇದೆ, ಯಾವ ರೀತಿ CNG ಇದೆ ಅಂತ ತಾವು ವಿಶ್ಲೇಷಣಾತ್ಮಕವಾಗಿ ಹೇಳಿದ್ದೀರಾ. ನಾನು ಪ್ರತಿ ದಿವಸನೂ ತಮ್ಮ ಕಾರ್ಯಕ್ರಮ ನೋಡ್ತಿದ್ದಾಗ ತುಂಬ ಜನಕ್ಕೆ ಅರ್ಥ ಮಾಡಿಸಿರ್ತಕ್ಕಂಥ ತಾವು. ಅಂದರೆ ಅರ್ಥ ಏನು ಅಂದರೆ, ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ನಿರ್ಧಾರ ತೆಗೆದುಕೊಂಡು ನಮಗೆ ಬೇಕಾಗಿದೆಯಪ್ಪ, ಇವತ್ತು ನಮ್ಗೆ LPG ಬೇಕಾಗಿದೆ. ರಷ್ಯಾ ಜೊತೆ ಮಾತಾಡಿದ್ರು, ಜಪಾನ್ ಜೊತೆ ಮಾತಾಡಿದ್ರು, ಕೆನಡಾ ಜೊತೆ ಮಾತಾಡಿದ್ರು, ವೆಸ್ಟ್ ಆಫ್ರಿಕನ್ ದೇಶಗಳ ಜೊತೆ ಮಾತಾಡಿದ್ರು. ಇವತ್ತು ಭಾರತದಲ್ಲಿ ಸರಿ ಹೋಗ್ತಾ ಇದೆಯೋ ಇಲ್ವೋ? ನಾನೇನು ಹೇಳ್ತಾರೆ, ಸಮಸ್ಯೆನೇ ಇಲ್ಲ, ಪೆಟ್ರೋಲ್ ಸಮಸ್ಯೆ ಇಲ್ಲ, LPG ಸಮಸ್ಯೆ ಇಲ್ಲ, ಖಂಡಿತವೂ ಇಲ್ಲ. ಆದರೆ ಈಗ ತಾನೇ ಯಾರೋ ಒಬ್ಬರು ಪ್ರೊಫೆಸರ್ ಜೊತೆ ಕೂತ್ಕೊಂಡಿದ್ದು, ಇದು ಒಂದು ಆಪರ್ಚುನಿಟಿ ಫಾರ್ ಇನ್ ಇಂಡಿಯಾ ದಟ್ ವಿ ಕ್ಯಾನ್ ಶಿಫ್ಟ್ ಆಲ್ಟರ್ನೇಟಿವ್ ಎನರ್ಜಿ. ಇವತ್ತು BS 2013ನಲ್ಲಿ ಇದ್ದಂಥ ಟಾರ್ಗೆಟ್ನ 2023 ಅಚೀವ್ ಮಾಡಿದ್ದೀವಿ. ಎಲೆಕ್ಟ್ರಿಫಿಕೇಶನ್ ಆಫ್ ವೆಹಿಕಲ್ಸ್ ಮತ್ತೆ ಇದರಲ್ಲಿ ಅರ್ಥ ಏನು ಅಂದರೆ, ಭಾರತ ಸದೃಢವಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಒಪ್ಕೊಬೇಕು. ವಿಪಕ್ಷಗಳ ಟೀಕೆ ವೆರಿ ಸ್ಪೆಸಿಫಿಕ್ ಆಗಿತ್ತು.
ಖಮೇನಿ ತೀರ್ಕೊಂಡ ನಂತರ ಇವತ್ತು ಇರಾನ್ ನಮ್ಗೆ ಸೇಫ್ ಪ್ಯಾಸೇಜ್ ಕೊಡ್ತಾ ಇದೆ. ಇರಾನ್ ಹ್ಯಾಸ್ ಶೋನ್ ದಟ್ ವಿ ಆರ್ ಫ್ರೆಂಡ್ಲಿ ಕಂಟ್ರಿ. ನೀವು ಒಬ್ಬ ವಿದೇಶಾಂಗ ಕಾರ್ಯದರ್ಶಿಯನ್ನು ರಾಯಭಾರಿ ಕಚೇರಿಗೆ ಕಳಿಸ್ಲಿಕ್ಕೆ 5 ದಿವಸ ಟೈಮ್ 5 ದಿನ ಟೈಮ್ ತೆಗೆದುಕೊಂಡು 28ನೇ ಸರ್, ತಾರೀಕು ನಾನು ಪ್ರಶ್ನೆ ಫೆಬ್ರವರಿ ಪೂರ್ತಿ ಮಾಡಿಬಿಡ್ತೀನಿ ಸರ್, ಪ್ರಶ್ನೆ ಪೂರ್ತಿ ಮಾಡಿಬಿಡ್ತೀನಿ. 5 ದಿನ ಟೈಮ್ ತೆಗೆದುಕೊಂಡ್ರಿ. ಖೊಮೇನಿ, ಅಮೇರಿಕ ಯಾವ ರೀತಿ ಖೊಮೇನಿಯ ಒಂದು ಹತ್ಯೆಯನ್ನು ಮಾಡ್ತೋ, ಅದಾದ ನಂತರ ನೀವು 5 ದಿನಗಳ ಕಾಲ ಯಾವುದೇ ಇಷ್ಟು ಈಗ ಇವತ್ತು ಹೇಳ್ತಾ ಇದ್ದೀರಿ ಇರಾನ್ ಜೊತೆ ನಾವು ಮಲ್ಟಿಲ್ಯಾಟ್ರಲ್ ಟೈಅಪ್ ಇದ್ದೀವಿ ಅಂತ. ನಿಮ್ಗೆ ಯಾವಾಗ ಅರ್ಥ ಆಯಿತು? 4-5 ದಿನಗಳಲ್ಲಿ ಯುದ್ಧ ಮುಗಿದು ಹೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ. ಯುದ್ಧ ಮುಗಿಲಿಲ್ಲ. ಇರಾನ್ ಬ್ಯಾಲೆನ್ಸನ್ನು ಟಿಲ್ಟ್ ಮಾಡ್ಲಿಕ್ಕೆ ಶುರುವಾದಾಗ ನೀವು ಈ ವಿದೇಶಾಂಗ ಕಾರ್ಯದರ್ಶಿಯನ್ನು ರಾಯಭಾರಿ ಕಚೇರಿಗೆ ಕಳಿಸಿದ್ರು. ನನ್ನ ಅನಿಸಿಕೆ ಪ್ರಕಾರ ವಿಪಕ್ಷಗಳ ಒಟ್ಟು ಆರೋಪ ಅದು. ನಾನು ಹೇಳಿದ ಅದಕ್ಕೆ ನೀವು ಮಲ್ಟಿಲ್ಯಾಟ್ರಲ್ ಅಂತ ಅಂತೀರಿ, ಆದರೆ ಇಸ್ರೇಲ್ ಆಯ್ತು ಬಿಡಿ, ಇಸ್ರೇಲ್ಗೆ ಹೋಗಿದ್ದು ಕಾಕ್ತಾಳೀಯ ಅಂತ ಅನ್ಕೋಣ. ಬಟ್ ಅಮೇರಿಕ ಮತ್ತು ಇಸ್ರೇಲ್ಗೆ ಯಾವ ಇಂಪಾರ್ಟೆನ್ಸ್ ಕೊಟ್ರಿ? ಸ್ವಲ್ಪ ಮಟ್ಟಿಗೆ 2-3 ದಿನಗಳ ಕಾಲ ಇರಾನನ್ನು ಅಂಡರ್ಮೈನ್ ಮಾಡಿದ್ರಿ. ನೋಡೋಣ ಇರಾನ್ನಲ್ಲಿ ಏನಾದರೂ ರಿಜಿಮ್ ಚೇಂಜ್ ಆದರೆ ಯಾಕೆ ನಾವು ಸುಮ್ಮನೆ ಮಾತಾಡೋದು? ವಿಚಾರ ಅದಲ್ಲ. you don't ಬೆಳಗ್ಗೆ have a clarity ಅಂತ ಅವ್ರನ್ನ. 9:30 ಕಮಾನಿ ಅವ್ರ ಹತ್ಯೆ ಆಯಿತು ಅಂತ ಹೇಳಿ ವರದಿ ಬರುತ್ತೆ. ಆದರೆ ಮಾರ್ಚ್ 3ನೇ ತಾರೀಕು ಇರಾನೇ ಟ್ವೀಟ್ ಮಾಡಿ ಹೇಳುತ್ತೆ ಇನ್ನೂ ಬದುಕಿದ್ದಾರೆ ನಮ್ಮ ಪ್ರೆಸಿಡೆಂಟ್, ಇನ್ನೂ ತೀರೋಗಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಯಾರು ಒಪ್ಕೊಳಕ್ ರೆಡಿ ಇರಲಿಲ್ಲ, ಯಾರು ಕಮಾನಿ ಅವರು ತೀರೋಗಿದ್ದಾರೆ ಅಂತ ಹೇಳಿ 28 ಬಂತ, ಫಸ್ಟ್ ಬಂತ, ಸೆಕೆಂಡ್ ಬಂತ. ಅಮೆರಿಕ ಇರಾನ್ ಹೇಳಿದ್ದು ಯಾವಾಗ ಅಫಿಷಿಯಲ್ ಆಗಿ ಹೇಳ್ತೋ ಆವಾಗ್ಲೇನೆ ಭಾರತ ಸರ್ಕಾರ ತನ್ನ ಯಾವ ರೀತಿ ಸಂತಾಪ ಸೂಚನೆ ಮಾಡಬೇಕು ಮಾಡ್ತು. ಆದ್ರೆ ನೋಡಿ 1ನೇ ತಾರೀಕು ಮಾಡಬೇಕು ಅಂತ ಹೇಳ್ತಿಲ್ಲ, 1ನೇ ತಾರೀಕಲ್ಲ ಮಾಡಿ 3ನೇ ತಾರೀಕುವರೆಗೂ ಸಹ ಇರಾನು ಒಪ್ಕೊಂಡಿರಲಿಲ್ಲ ನಮ್ಮ ರಾಷ್ಟ್ರಪತಿಗಳು ತೀರೋಗಿದ್ದಾರೆ. ತಾವು ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ವಿದೇಶಾಂಗ ನೀತಿ ಹೆಂಗಿದೆ, ಹೆಂಗಿರಬೇಕಾಗಿತ್ತು, ಅದು ಎಂಡ್ಲೆಸ್ ಡಿಬೇಟ್ ಆಗುವಂಥ ವಿಷಯ ಸರ್. ಫೈನಲಿ ಮ್ಯಾಟರ್ ಆಗೋದು ಔಟ್ಕಮ್ ಏನು ಅಂತ. ಔಟ್ಕಮ್ ಬಂದಿದೆಯಲ್ಲ ಈಗ. ನಾನು ನೀವು ಗಮನಿಸಲಿಲ್ಲ, ನಾನು ಮೊದಲೇ ಹೇಳಿದೆ, ಇದೆಲ್ಲದರ ಮಧ್ಯೆ ಇಂಡಿಯಾದಲ್ಲಿ ಈ ಬ್ಲಾಕ್ ಮಾರ್ಕೆಟ್ ಆಗೋದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಆರ್ಮೋಸಲ್ಲಿ ನಮಗೆ ಅವಕಾಶ ಕೊಟ್ಟು ನಮಗೆ ಗ್ಯಾಸು ಮತ್ತು ಇಂಧನ ಪೂರೈಕೆಗೆ ಅವಕಾಶ ಕೊಟ್ಟಿರೋ ಕಾರಣಕ್ಕೆ ನಾನು ಅಭಿನಂದನೆ ಹೇಳ್ತೀನಿ ಅಂತ ಮೊದಲೇ ಹೇಳ್ಬಿಟ್ಟೆ. ಧನ್ಯವಾದ. ನಮ್ಮ ಪ್ರಿಯಾನಿಗೆ ಧನ್ಯವಾದ. ನಮಗೇನಾಗುತ್ತೆ, ಜನಸಾಮಾನ್ಯರಿಗೆ ನಿಮ್ಮ ವಿದೇಶಾಂಗ ನೀತಿಗಿನ್ನ ದಿನನಿತ್ಯದ ಬದುಕೋರು ಪ್ರಮುಖ ಆಗುತ್ತೆ. ನನಗೆ ಗ್ಯಾಸ್ ಸಿಲಿಂಡರ್ ₹100 ಕಮ್ಮಿ ಸಿಗುತ್ತೋ ಇಲ್ವೋ, ಪೆಟ್ರೋಲ್ ₹10 ಕಮ್ಮಿ ಸಿಗುತ್ತೋ ಇಲ್ವೋ, ಅದು ಅವನು ಆಲೋಚನೆ ಮಾಡೋಂಥದ್ದು ಜನಸಾಮಾನ್ಯ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದೆ, ನಮ್ಮ ವಿದೇಶಾಂಗ ನೀತಿ ವಿಮರ್ಶೆ ಏನೇ ಇರಲಿ ಅಷ್ಟರ ಮಟ್ಟಿಗೆ ನಾನು ಅಭಿನಂದನೆ ಹೇಳ್ತೀನಿ ಅಂತ ನಾನು ಹೇಳ್ಬಿಟ್ಟೆ. ಅಲ್ಲ, ನನ್ನ ಪ್ರಶ್ನೆನೂ ಅದೇ ಸರ್. ಈಗ 27 ದಿನಗಳ ಕಾಲ ತೊಂದರೆ ಮಾಡಿದ್ದಕ್ಕೆ ಇರಾನನ್ನು ಖಂಡಿಸಬಹುದು? ಅದಲ್ಲ, ಇನ್ನು ನೋಡಿ, ಇರಾನನ್ನು ಖಂಡಿಸಬಹುದು. ಸರಳ ಪ್ರಶ್ನೆ. ನಿಮ್ಮ ಪ್ರಶ್ನೆ, ಗ್ಯಾಸ್ ಬರಲಿಲ್ಲ ಅಂದ್ರೆ ಮೋದಿ ಕಾರಣ, ಗ್ಯಾಸ್ ಬಂದ್ರೆ ಇರಾನ್ ಕಾರಣ ಅಂದ್ರೆ ಅದಲ್ಲ. ನೋಡಿ, ನಾನು ವೈಯಕ್ತಿಕವಾಗಿ ಮೋದಿಯವರನ್ನಾಗಲಿ ಜೈಶಂಕರ್ನವರಾಗಲಿ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಒಟ್ಟಾರೆ ಹೇಳ್ತಾ ಇರ್ತಕ್ಕಂಥದ್ದು ಕೇಂದ್ರದ BJP ಸರ್ಕಾರದ ವೈಫಲ್ಯ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅದೇ ಪ್ರಶ್ನೆ ಅವರೇ ಉತ್ತರ ಕೊಟ್ಬಿಟ್ರು. ನೀವು ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಅವ್ರು ಏನು ಹೇಳಿದ್ರು, ಇರಾನ್ ಅಧ್ಯಕ್ಷರು ಯಾವಾಗ ಕೊಲೆ ಆಯಿತು ಅಂತ ಮಾಹಿತಿ ಇಲ್ಲ, ನೆಕ್ಸ್ಟ್ ಟೈಮ್ TV ನೋಡಿದ್ರು ಅಂದ್ರೆ ಒಂದು ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕೆ ಅದನ್ನ ಡಿಪೆಂಡ್ ಮಾಡ್ಕತ್ತೆ. ನೀವು ಆಮೇಲೆ ಹೇಳಿ ದಯಮಾಡಿ. ಕೇಳಿದ್ರಿ ಅವ್ರಿಗೆ, ಅವ್ರು ಘೋಷಣೆ ಮಾಡಿ ಲೇಟ್ ಆಗಿ ಮಾಡಿರ್ಲಿಲ್ಲ ಅಂತ ಅಶೋಕ್ ಅವರೇ ದಯಮಾಡಿ ಆಯ್ತು, ನೀವು ಅದನ್ನೇ ತಗೊಳ್ಳಿ, ನಿಮ್ಮ ಮೇಲ್ಕಿನೇ ತಗೋತೀನಿ. ಅಫಿಷಿಯಲ್ ಆಗಿ ಹೇಳಿಲ್ಲ ಅಂತ ಅಂದ್ರೆ, ಒಂದು ನಮ್ಮ ಇಂಡಿಪೆಂಡೆಂಟ್ ಭಾರತಕ್ಕೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ ಪಕ್ಕದ ದೇಶದಲ್ಲಿ ಏನಾಗ್ತೈತೆ ಅಂತ ಮಾಹಿತಿ ಇಲ್ಲ ಅಂದ್ರೆ ಇವರು ಯಾವ ರೀತಿ ಡಿಪೆಂಡ್ ಮಾಡ್ಕೊತಾವ್ರೆ ಅಂತ ಅದು ಒಂದು ಸ್ಪಷ್ಟತೆ. ಅವರು ಹೇಳಿದಂತೆ ಆಗಿಲ್ಲ, ಅದನ್ನ ನಾವೇ ಹೇಳ್ತಾ ಇದ್ದೀವಿ. ಅದಲ್ಲ ಸರ್, ಅದರ ಅರ್ಥ ಅಧಿಕೃತವಾಗಿ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಸಂತಾಪ ಸೂಚಿಸಿಬಿಡಬೇಕು ಅಂತಾನೂ ಅಲ್ಲ. ಅದಲ್ಲ. ಅಥವಾ ಈ ಹೊರ್ಮೂಜ್ನ ಇರಾನಿನ ನಿರ್ಣಯ ಏನಿದೆ ಅದೊಂದು ರೀತಿ ಇಲ್ಲ, ನಾವು ಅಲಿಪ್ತ ನೀತಿಯನ್ನ ಪಾಲಿಸ್ತಿದೀವಿ ಅನ್ನೋದರ ಸಂಕೇತ. ಕಾಂಗ್ರೆಸ್ ಪ್ರಶ್ನೆಯಲ್ಲಿ ನೀವೇ ಪ್ರಶ್ನೆ ಹೇಳಿದ್ರಿ, ಆಯ್ತು ನಿಮ್ಗೆ ಗೊತ್ತಾದ ಮೇಲೆ ನೀವು ಹೇಳ್ತೀವಿ ಸಂತಾಪ ಹೇಳಿದ್ರಿ ಅಂತೇಳಿ ಅವ್ರು ಉತ್ತರನೇ ಕೊಡಲಿಲ್ಲ. ಇದು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಮತ್ತು ಅಮೇರಿಕನ ಸಮರ್ಥನೆ ಮಾಡ್ಕೊಳ್ಳೋ ಭರಾಟೆನಲ್ಲಿ ಕೋವಿಡಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯಿತು ಅಂತ ಹೇಳಿದ್ರು. ನಮ್ಮ ದೇಶಕ್ಕೆ ಮೊದಲಿಂದಲೂ ಸಹ ತಟ್ಟಿರ್ತಕ್ಕಂಥದ್ದೇ ಅಮೇರಿಕಾದಿಂದ. ಅವರು ಇಲ್ಲಿ ಪಾಕಿಸ್ತಾನ ಪೋಷಣೆ ಮಾಡ್ತಾ ಇರೋದು ಯಾರು? ಶ್ರೀಲಂಕಾನ ಭಾರತದ ವಿರುದ್ಧ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ನೇಪಾಳನ ಭಾರತದ ವಿರುದ್ಧ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು?
ಪ್ರತಿಯೊಂದು ಇಂಡಿಯಾಕ್ಕೆ ನೀವೇನು ಹೇಳಿದ್ರಿ ರಾಜತಾಂತ್ರಿಕ ಸಂಬಂಧ ಕಡ್ಕೋಬೇಕು ಅಮೆರಿಕ ಕಡ್ಕಳ್ಳಿ ಅಂತ ಅಲ್ಲ ಸರ್, ನನ್ನ ಕಡ್ಕಳ್ಳಿ ಅಂತ ಅಲ್ಲ. ನಮ್ದು ಯಾವಾಗಲೂ ಒಂದು ಪಾಲಿಸಿ ಏನಿರುತ್ತೆ, ಅವ್ರು ನೆಹರು ಹೆಸರು ಪ್ರಸ್ತಾಪ ಮಾಡೋರು, ಇಂದಿರಾ ಗಾಂಧಿ ಹೆಸರು ಪ್ರಸ್ತಾಪ ಮಾಡೋರು. ನಾನು ಇದೇ ಚಾನಲಲ್ಲಿ ಹೇಳಿದ್ದೀನಿ, ನೆಹರೂರವರು ಪ್ರಾರಂಭ ಮಾಡಿದ್ದು ಅಲಿಪ್ತ ನೀತಿ, ತಟಸ್ಥ ಧೋರಣೆ. ಯಾಕೆಂದ್ರೆ ಅವತ್ತಿನ ನಾವು ಅಭಿವೃದ್ಧಿಶೀಲ ರಾಷ್ಟ್ರ, ಅಭಿವೃದ್ಧಿ ಆಗಿರ್ಲಿಲ್ಲ. ಇವತ್ತಿನ ನಿರ್ಣಯ ಅದು ತಟಸ್ಥ ಇದೀವಿ ಅನ್ನೋದನ್ನು ತೋರಿಸ್ತಾ ತಟಸ್ಥ ಇಲ್ಲ. ನೀವು ಇಲ್ಲ ಅಂದ್ರೆ ಇರಾನ್ ಅವ್ರು ಯಾಕೆ ಸರ್ ಅಡಗ್ ಬಿಡ್ತಿದ್ರು ಸರ್? ನಾನು ಹೇಳ್ತಾ ಇರ್ತಕ್ಕಂಥ ಇರಾನ್ ಜೊತೆ ಇರ್ತಕ್ಕಂಥ ಬಾಂಧವ್ಯಕ್ಕೆ ಅವರು ಇಂಡಿಯಾ ಜೊತೆ ಬಾಂಧವ್ಯ ಉಳಿಸ್ಕೋಬೇಕಂತೇಳಿ ಪರ್ಮಿಟ್ ಮಾಡಿದ್ದಾರೆ. ಬಿಟ್ರೆ ಕೇಂದ್ರ ಸರ್ಕಾರದ BJP ನೀತಿ ಏನಿದೆ, ಇಸ್ರೇಲ್ ಜೊತೆ ಹೋಗೋಂಥದ್ದು, ಪಾಕಿಸ್ತಾನ ಟ್ರಂಪ್, ಆಯ್ತಪ್ಪ ನೀವು ವಿಶ್ವಗುರಿಗೆ ಟ್ರಂಪ್ ನಾನು ಹೇಳ್ದಂಗೆ ಕೇಳ್ತಾರೆ, ಮೋದಿ ಅಂತ ಹೇಳಿದ್ರೆ ಸುಳ್ಳು ಅಂತ ಹೇಳೋ ಒಂದು ಧೈರ್ಯ ಇಲ್ಲ ಅಂದರೆ ಎಂಥ ವಿಶ್ವಗುರು ನೀವು? ಏನು ನೀವು ಫಾರಿನ್ ಪಾಲಿಸಿ? ಆಲ್ಮೋಸ್ಟಲ್ಲಿ ಇರಾನ್ನವ್ರು ಪರ್ಮಿಟ್ ಮಾಡೋರು ಅಂತೇಳಿ ನಾವು ವಿದೇಶಾಂಗ ನೀತಿಯೇ ಅಲ್ಲ ರೀ. ಇನ್ನೊಬ್ಬ ದೇಶದ ಅಧ್ಯಕ್ಷ ನಮ್ಮ ಭಾರತದ ಪ್ರಧಾನಿನ ನಾನು ಹೇಳ್ದಂಗೆ ಕೇಳ್ತಾರೆ ಅಂದರೆ, ನೀನು ಹೇಳ್ತಾರೆ ಸುಳ್ಳು ಅಂತ ಹೇಳೋ ಶಕ್ತಿ ಇಲ್ಲ ಅಂದರೆ ಏನು ವಿದೇಶಾಂಗ ನೀತಿ ಮಾಡ್ತಾರೆ? 100% ರೈಟ್. ಬಟ್ ಡೊನಾಲ್ಡ್ ಟ್ರಂಪ್ ಅನ್ನುವ ಪಿಕ್ಯುಲಿಯರ್ ಕ್ಯಾರೆಕ್ಟರ್ ಜಾಗತಿಕ ರಾಜಕಾರಣದಲ್ಲಿ ಬಂದು ಕುಳಿತಿದೆ. ಬರೀ ಭಾರತದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಯುರೋಪ್ ಬಗ್ಗೆ ಏನೆಲ್ಲ ಮಾತಾಡಿದ್ರು ನೋಡಿ ಸರ್. ಉಕ್ರೇನ್ ನಾವು ಬೆಂಬಲಿಸ್ತೀವಿ ಅನ್ನೋ ರಾಷ್ಟ್ರದ ಜೊತೆ ಆ ಪಿಕ್ಯುಲರ್ ಕ್ಯಾರೆಕ್ಟರ್ ನಿಮ್ಮ ಪ್ರಧಾನಮಂತ್ರಿ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ? ನೀವೇ ಹೇಳ್ತಿದ್ದೀರಾ ಟ್ರಂಪ್ ಉಚ್ಚಾಟಗಳು ಇಡೀ ಪ್ರಪಂಚ ಗೊತ್ತಿದೆ ಅಂತ. ಟ್ರಂಪ್ ಜೊತೆ ಬಾಂಧವ್ಯಕ್ಕೆ ಮುಂದಾದವರು ಯಾರು, ಕೈ ಚಾಚಿದವರು ಯಾರು, ಚೆನ್ನಾಗಿ ಅಂತ ಹೇಳ್ಕೊಂಡ್ರೆ ರಮೇಶ್ ಬಾಬು ಅವರೇ, ಹಂಗೆ ಇಡೀ ಚೀನಾ ಜೊತೆ ಜವಾಹರ್ಲಾಲ್ ನೆಹರು ಬಾಂಧವ್ಯಕ್ಕೆ ಮುಂದಾಗಿದ್ರು ಸರ್. ಮೋಸ ಆಯ್ತು. ಹಿಂದಿ ಚೀನಿ ಬಾಯಿ ಬಾಯಿ, ಹಿಂದಿ ಚೀನಿ ಬಾಯಿ ಬಾಯಿ. ಯಾವತ್ತಿಗೂ ಚೀನಾ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೇಳ್ಕೊಂಡು ಬಂದ್ರು. ಹೊಡೆದ್ರು ಅವ್ರು ಹೇಳಕ್ ಬಿಡಿ. ನೆಹರೂರವರು ಚೈನಾ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡೆ ಪಂಚಶೀಲ ತತ್ವಗಳನ್ನ ಪ್ರಾರಂಭ ಮಾಡಿದ್ದು. ಇತಿಹಾಸ ಗೊತ್ತಿಲ್ಲದಲ್ಲೇ ಇರೋಂಥದ್ದು ಈ ತರದ ಮಾತುಗಳು ಆಡ್ತಾರೆ. ಸ್ವಲ್ಪ ಪಂಚಶೀಲ ತತ್ವ ಜಾರಿ ತಂದಿದೆ, ಅದು ಆಮೇಲೆ ಡ್ರಾಪ್ ಮಾಡಿದ್ವು. ಏನಕ್ಕೆ ಡ್ರಾಪ್ ಮಾಡಿದ್ವು? ಚೈನಾ ಬಂದು ಭಾರತದ ವಿರುದ್ಧ ಅರುಣಾಚಲ ಪ್ರದೇಶದಲ್ಲಿ ಮತ್ತೊಂದು ನಮ್ಮ ದೇಶದ ಭಾಗವನ್ನು ಕಬ್ಜಾ ಮಾಡಿದಾಗ ಅವ್ರ ಜೊತೆ ಬಾಂಧವ್ಯ ಕಟ್ ಮಾಡ್ಕೊಂಡು ಅದನ್ನೇ ಹೇಳ್ತಾ ಇರೋದು ಸರ್. ಅದಲ್ಲ, ಆವತ್ತಿನ ಪರಿಸ್ಥಿತಿ ನೆಹರು ಅವರ ಪಾಲಿಸಿ ಚೆನ್ನಾಗಿತ್ತು. ಯಾವಾಗ ನಾವು ರಷ್ಯಾ ಜೊತೆ ಚೆನ್ನಾಗಿ ಜಾಸ್ತಿ ಹತ್ರ ಆದ್ವೋ, ಚೈನಾದವ್ರು ನಮ್ಮ ವಿರುದ್ಧ ಬಂದ್ರು, ಪಂಚಶೀಲ ತತ್ವ ಮಾಡಿದ್ದೆ ಚೈನಾಕ್ಕೋಸ್ಕರ. ವಿ ಡ್ರಾಪ್ ಇಟ್, ಬಿಟ್ಟು ನಾವು ಅದನ್ನ ಬ್ಯಾಕ್ ಸ್ಟಾಪ್ ಮಾಡಿದ್ರು. ನಾನು ಹೇಳ್ತಾ ಇದ್ದೀನಿ, ಒಪ್ಕೊತಾ ಇದ್ದೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಚೈನಾ ಬ್ಯಾಕ್ ಸ್ಟಾಪ್ ಮಾಡಿದ್ದು ಹೇಳ್ತಾ ಇದ್ದೀನಿ, ಚೈನಾ ಜೊತೆ ನಾವು ಸಂಬಂಧ ಮಾಡಿದ್ದು ಹೇಳ್ತಾ ಇದ್ದೀನಿ, ಅದನ್ನ ಕಟ್ ಮಾಡಿದ್ದು ಹೇಳ್ತಾ ಇದ್ದೀನಿ. ನಾವು ಉಳಿಸ್ಕೊಳ್ಳಿಲ್ಲ, ಚೈನಾಗೆ ವಿರುದ್ಧನೇ ಬಂದ್ವು. ನಾವು ಇವತ್ತು ನೋಡಿ, ಸೋವಿಯತ್ ರಷ್ಯಾ ಡಿವೈಡ್ ಆಗಲ್ಲ, ರಾಷ್ಟ್ರೀಯ ಪಕ್ಷದ ಒಂದ್ ನಿಮಿಷ ಇವತ್ತು ನಾವು ಅಮೆರಿಕ ರಾಜತಾಂತ್ರಿಕ ಸಂಬಂಧ ಕಟ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೀವ. ಬರೀ ಡೊನಾಲ್ಡ್ ರಾಜತಾಂತ್ರಿಕ ನೋಡಿ ಸರ್, ಯಾವ ದೇಶನೂ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನೊಂದು ದೇಶದ ಜೊತೆ ಬಾಂಧವ್ಯ ಕಟ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. BJP ಸರ್ಕಾರ ಇದ್ರು ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದ್ರು ಅಷ್ಟೇ, ಇನ್ನೊಂದು ಸರ್ಕಾರ ಬಂದ್ರು ಅಷ್ಟೇ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಡಿಪ್ಲೊಮಸಿ ಇರುತ್ತೆ, ನಾವು ಹೆಂಗೆ ನೋಡ್ಕೋಬೇಕು ಅಂತೇಳಿ. ಇವತ್ತು ಪಾಕಿಸ್ತಾನ ಏನಕ್ಕೆ ಫ್ರಂಟ್ ರನ್ನರ್ ಆಗಿ ನಾನು ಕಾಂಪ್ರಮೈಸ್ ಮಾಡ್ತೀನಿ, ಇರಾನ್ ಮಾತುಕತೆ ಮಾಡ್ತೀನಿ, ಅಮೆರಿಕ ಅದಲ್ಲ ಸರ್. ಅವ್ರಿಗೆ ಅವಕಾಶ ಕೊಡಿ. ಅಮೆರಿಕದ ದುಡ್ಡಿನ ಮೇಲೆ ಬದುಕಿರೋ ರಾಷ್ಟ್ರ, ಅವ್ರಿಗೆ ಏನಾಗೋದಿದೆ? ಅವ್ರು ಅಮೆರಿಕ ಜೊತೆ ಅದಲ್ಲ ಸರ್. ಅಮೆರಿಕದ ಸ್ಟೇಕ್ಸ್ ನಿಂದಾಗ ಅವ್ರ ಮೈತ್ರಿ. ಅಮೆರಿಕದ ಒಂದು ಕಡೆ, ಪಾಕಿಸ್ತಾನ ಅಂತ ಬ್ರೋಕರ್ ದೇಶಕ್ಕೆ ಇದನ್ನು ಲೀಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ. ಇವತ್ತಿನ ಭಾರತ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಡಲೇಬೇಕಾಗಿತ್ತು. ಸರ್, ನೀವು ನಮ್ಮ ಯಾವತ್ತು ಭಾರತ ಯಾವ ಜಗತ್ತಿನ ಅಕ್ಕಪಕ್ಕದ ರಾಷ್ಟ್ರಗಳನ್ನು ಬಿಡಿ, ಇಷ್ಟು ಸುಯೇಜ್ ಕೆನಾಲ್ ಕ್ರೈಸಿಸ್ನಿಂದ, ಕ್ಯೂಬನ್ ಕ್ರೈಸಿಸ್ನಿಂದ ಭಾರತ ಯಾವ ವಿಶ್ವದ ಯುದ್ಧದಲ್ಲಿ ನಾವು ಹೋಗಿ ಮೀಡಿಯೇಟರ್ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು? ಆಯ್ತಾ, ಉತ್ತರ ಕೊಡ್ಬೋದಾ? ಕೊಡಿ ಪ್ಲೀಸ್. ನೋಡಿ, ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಫಿಸಿಕಲ್ ಹೋಗಿ ಯುದ್ಧ ಮಾಡೋ ಸ್ಥಿತಿಲಿ ಯಾರೂ ಇಲ್ಲ. ಟೆಕ್ನಿಕಲ್ ನಮಗೇನು ಎಕ್ವಿಪ್ಮೆಂಟ್ ಇದೆ, ನೀವು ಅದ್ರ ಮೇಲೆ ಯುದ್ಧ ಮಾಡೋಂಥದ್ದು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಯುದ್ಧ ನಡೀತಾ ಇರ್ತಕ್ಕಂಥದ್ದು ಕೇವಲ 3 ದೇಶಕ್ಕೆ, ಇಡೀ ಪ್ರಪಂಚಕ್ಕಲ್ಲ. ಇಸ್ರೇಲು, ಅಮೇರಿಕಾ ಪ್ಲಸ್ ಇರಾನು. ಓಕೆ, ಇಷ್ಟು ನಡೀತಾ ಇರೋಂಥ ಸಂದರ್ಭದಲ್ಲಿ ನೀವು ಬೀಯಿಂಗ್ ಎ ನೈಬರ್ ಕಂಟ್ರಿ, ನೀವು ಇಸ್ರೇಲ್ ಜೊತೆ ಹೋಗ್ದಲ್ಲೇ ಇದ್ದಿದ್ರೆ ಇವತ್ತು ನಿಮ್ಮ ಇರಾನ್ ಜೊತೆ ಸಂಬಂಧ ಹೆಂಗಿರ್ತಾ ಇತ್ತು? ಯು ಅಸ್ಯೂಮ್ ನಮ್ಮ ಪ್ರಧಾನಿಯವರು ಇಸ್ರೇಲ್ ಭೇಟಿ ಕೊಟ್ಟಿರಲಿಲ್ಲ, ಹೋಗಿರಲಿಲ್ಲ, ನಿಮ್ಮ ಸಂಬಂಧ ಹೆಂಗಿರ್ತಾ ಇತ್ತು ಇರಾನ್ ಜೊತೆ? ಇಸ್ರೇಲ್ ನಮ್ಮ ಮಾತು ಕೇಳ್ತಿತ್ತು ಅವಾಗ? ಇಸ್ರೇಲ್ ಕೇಳೋ ಮಾತಲ್ಲ ಸರ್. ಸರ್, ಈಗ ಇದಕ್ಕಿಂತ ಮುಂಚೆ ಫೆಬ್ರವರಿ 28ನೇ ತಾರೀಕು ಮಾತುಕತೆ ನಡೀತಾ ಇದ್ದು ಒಮನ್ನಲ್ಲಿ ಸರ್. ಒಮನ್ನು ಅಮೆರಿಕದ ಸೈನ್ಯಕ್ಕೆ ನೆಲೆ ಕೊಟ್ಟಿದೆ ಸರ್.
ಹೌದು ಅಂಥ- ಸರ್. ಆ, ಓಮನ್ ನೆಲೆನೂ ಕೊಟ್ಟಿದೆ, ನೆಲೆ ಕೊಟ್ಟಿದೆ. ಇವ್ರ ಹಂಗಿದ್ದಾಗ ಜೊತೆ- ಓಮನ್ನಲ್ಲಿ ಯಾಕೆ ಮಾತುಕತೆ ನಡೀತು? ಓಮನ್ ಮಾತುಕತೆ 2 ದೇಶಕ್ಕೆ ಮಾಡಿದ್ರು ಅವರು. ಹೆಂಗ್ ಸಾಧ್ಯ ಅದು? ಒಂದ್ ನಿಮಿಷ, ಓಮನ್ ಒಂದೇ ಅಲ್ಲ, ಅರಬ್ ಕಂಟ್ರಿಗಳು ಯಾರು ಕೊಟ್ಟಿದ್ರು ನೆಲೆ? ಅಮೆರಿಕ ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ ಅವ್ರದ್ದು ಇಂಟರ್ನಲ್ ಅದು. ಈಗ ನಾನು ನಿಮ್ಗೆ ಅವತ್ತೇ ಚರ್ಚೆ ಮಾಡ್ತಾ ಇದ್ದೀನಿ, ಇರಾನ್ ಜೊತೆ ಅಕ್ಕಪಕ್ಕದ ದೇಶಗಳ ಸಂಬಂಧ ಹೆಂಗ್ ಚೆನ್ನಾಗಿಲ್ವೋ ಭಾರತದ ಅದೇ ಪರಿಸ್ಥಿತಿ ಇದೆ, ಅದು ಬೇರೆ ಕಡೆ. ಪ್ರೊಫೆಸರ್ ಎಚ್.ಎಸ್. ಪ್ರಭಾಕರ್ ಅವರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಸರ್, ಇರಾನಿನ ಈ ನಿರ್ಣಯಕ್ಕೆ ಕಾರಣವಾದ ಅಂಶಗಳನ್ನು ಒಂದೊಂದಾಗಿ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ, ಭಾರತವನ್ನು 5 ಮಿತ್ರ ರಾಷ್ಟ್ರಗಳ ಪೈಕಿ ಒಂದು ಅಂತ ಇರಾನ್ ಕನ್ಸಿಡರ್ ಮಾಡೋದಕ್ಕೆ ಕಾರಣವಾದ ಅಂಶಗಳು, ಒಂದು ಹಿಸ್ಟಾರಿಕಲ್ ಸಂಬಂಧಗಳು, ಮತ್ತೊಂದು ಅವರಿಂದ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ನಮ್ಮಿಂದ ಅವ್ರಿಗೂ ಎಷ್ಟು ಅವಶ್ಯಕತೆ ಇದೆ. ಹೌದು. ಹಾಂ, ಇದು ಹೊರತುಪಡಿಸಿ ಬೇರೆ ಏನಾದ್ರು ಕಾರಣ ಸರ್? ಇಲ್ಲ ನೋಡಿ, ಇದು ಈಗ ನಾವಿಲ್ಲಿ ಡಿಬೇಟಿಗೆ ಕೂತಿರೋದು ಮಿಡ್ವೇ ಅಥವಾ ಇಂಡಿಯನ್ ಫಾರಿನ್ ಪಾಲಿಸಿ ಆರ್ ಇಂಡಿಯನ್ ಡಿಪ್ಲೊಮಸಿನ ಅಸೆಸ್ ಮಾಡೋದಕ್ಕಲ್ಲ. ಈಗ ಕೇಸ್ ಆನ್ ಹ್ಯಾಂಡ್ ಇರೋದು ಇರಾನ್ ವಿಷಯ. ಇರಾನ್ ಈ ಸ್ಥಿತಿಗೆ ಬಂದಿರೋದಕ್ಕೆ ಅಥವಾ ಅಮೇರಿಕ ಮತ್ತು ಇಸ್ರೇಲ್ ಇರಾನ್ನ ಅಟ್ಯಾಕ್ ಮಾಡಿದ್ದಕ್ಕೆ ಕಾರಣಗಳು ಹಲವಾರಿದೆ. ಈಗ 4 ರಾಷ್ಟ್ರಗಳಿಗೆ ಹೇಗೆ ಹೆಲ್ಪ್ ಮಾಡಿದೆಯೋ ಈ ಒಂದು ಸಂಕಷ್ಟದಲ್ಲಿ ಭಾರತಕ್ಕೆ ಕೂಡ ಹಾಗೆ ಹೆಲ್ಪ್ ಮಾಡಿದೆ. ಈಗ ಮೊನ್ನೆ ನೀವು ಅಥವಾ ನಿಮ್ಮ ಕಲೀಗ್ ಯಾರೋ ಆ್ಯಂಕರ್ ಕೇಳಿದಾಗ ಇರಾನಿಯನ್ ಅಂಬಾಸಿಡರ್ ಡೆಲ್ಲಿಯಲ್ಲಿ ರೆಸ್ಪಾಂಡ್ ಮಾಡಿದ್ದು, ನಾವಿಬ್ಬರು ಫ್ರೆಂಡ್ಸು, ಇಂಡಿಯಾ ಆ್ಯಂಡ್ ಇರಾನ್, ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಮ ಕಷ್ಟ ನಮಗೆ ಅರ್ಥ ಆಗತ್ತೆ ಅಂತ. ಇದರಲ್ಲಿ ಸಾಕಷ್ಟು ಎಲಾಸ್ಟಿಕ್ ಸಬ್ಜೆಕ್ಟ್ಸು ಅಡಗಿದೆ. ಇದನ್ನು ನಾವು ಒಂದೊಂದನ್ನೇ ಸರಿಯಾಗಿ ಹುಡುಕ್ತಾ ಹೋದರೆ ನಮ್ಮದು ಹಿಸ್ಟಾರಿಕಲ್ ರೀಸನ್, ಸಿವಿಲೈಸೇಷನಲ್ ಕಾಂಟ್ಯಾಕ್ಟ್, ಕಲ್ಚರಲ್ ಏನ್ಷಿಯಂಟ್ನೆಸ್ ಆ್ಯಸ್ ಎಂಪೈರ್ಸ್. ನೋಡಿ, ಪ್ರಪಂಚದಲ್ಲಿ ಇದ್ದಂತಹ ಪ್ರಥಮ 5 ಮಹಾ ರಾಷ್ಟ್ರಗಳಲ್ಲಿ ಇರಾನ್, ಈಜಿಪ್ಟ್, ಇಂಡಿಯಾ, ಚೈನಾ ಇವುಗಳೆಲ್ಲ ಒಂದೊಂದು. ಹೌದು. ಹಾಗಾಗಿ ಅತೀ ಹಿಂದಿನ ಹಿನ್ನೆಲೆ ಇದೆ. ಸಾಂಸ್ಕೃತಿಕವಾಗಿ ಮತ್ತು ನಾಗರಿಕತೆ ಮೂಲಕವಾಗಿ ಹಿಂದಿನಿಂದನೂ ಕೊಡುವಿಕೆ ಬಾಕಷ್ಟಿದೆ ನಮ್ಮಲ್ಲಿ. ಈಗ ಇರಾನ್ ತಮ್ಮ ಯಾವುದೇ ಮಿತ್ರ ಯಾವುದೇ ಸ್ತರದಲ್ಲಿ ಅವರನ್ನು ಬಿಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತು ನಮ್ಮವರು ಬೇಕಾದಷ್ಟು ಜನ ಮಧ್ಯಪ್ರಾಚ್ಯದಲ್ಲಿದ್ದಾರೆ. ಇರಾನ್ಗೆ ಇವತ್ತು ಇನ್ನೊಂದು ಅರ್ಥ ಆಗಿರೋದ್ರಿಂದ, ಇರಾನ್ನಲ್ಲಿ ಮಾತ್ರ ಕಡಿಮೆ ಇರ್ಬೋದು 10-12 ಸಾವಿರ ಜನ ಭಾರತೀಯರು, ಹೆಚ್ಚೆಲ್ಲ ವಿದ್ಯಾರ್ಥಿಗಳೇನೆ. ಆದರೆ ಉಳಿದ ರಾಷ್ಟ್ರಗಳಲ್ಲಿ ಸುತ್ತಮುತ್ತಲು ಇರತಕ್ಕಂಥ 90 ಲಕ್ಷ ಪಾಪ್ಯುಲೇಷನ್ನಲ್ಲಿ ಇಂಡಿಯನ್ಸು ಎಷ್ಟು ಅನುಕೂಲ ಇದೆ ಅಥವಾ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಇರಾನಿಗೆ ಚೆನ್ನಾಗಿ ತಿಳ್ಕೊಂಡಿದೆ. ರೈಟ್. ಮತ್ತು ಇನ್ ದ ಲಾಂಗ್ ರನ್ ಇಂಡಿಯಾಸ್ ಸಪ್ಲೈ ಟು ಇರಾನ್ ಅತಿ ಮುಖ್ಯ ಅಂತ ಗೊತ್ತು. ನಮ್ಮದು ಕಳೆದ ಕೆಲವು ವರ್ಷದಿಂದ ಅತಿಯಾಗಿ ಕುಗ್ಗಿದ್ರೂ ಕೂಡ ಒಂದು ಕೊನೆಯ ಪ್ರಶ್ನೆಯನ್ನು ನಾನು ವಿಂಗ್ ಕಮಾಂಡರ್ ಸುದರ್ಶನ್ ಸರ್ಗೆ ತೆಗೆದುಕೊಳ್ತಾ ಇದ್ದೀನಿ. ಪ್ರಭಾಕರ್ ಸರ್, ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ಇವತ್ತಿನ ಇರಾನಿನ ಈ ನಿರ್ಣಯ ಇದೆಯಲ್ಲ, ಇದು ಬೇರೆಯಾಗುವುದಕ್ಕೆ ಕಾರಣವಾಗಬಹುದಾದ ಅಂಶಗಳನ್ನು ಏನಾದ್ರು ಆಂಟಿಸಿಪೇಟ್ ಮಾಡ್ತಾ ಇದ್ದೀರಾ? ಉದಾಹರಣೆಗೆ ಆ ಒಂದು ಐಲ್ಯಾಂಡ್ ಅನ್ನ ಅಮೆರಿಕ ಇನ್ವೇಡ್ ಮಾಡಿಬಿಡೋದು. ಇಲ್ಲ, ದಟ್ ಈಸ್ ಅದೇನಾದ್ರೂ ಮಾಡಿದೆ. ಈಗ ನೋಡಿ, ಶುಕ್ರವಾರದವರೆಗೂ ಗಡುವು ಕೊಟ್ಟಿದ್ದಾರೆ, ಅಂದ್ರೆ ನಾಳೆವರೆಗೂ ಗಡುವು ಕೊಟ್ಟಿದ್ದಾರೆ ಫಾರ್ ಗ್ರೌಂಡ್ ಅಟ್ಯಾಕ್ ಆಫ್ ಖರ್ಗ್ ಐಲ್ಯಾಂಡ್ ಅಥವಾ ಬಂದರ್ ಅಬ್ಬಾಸ್ ಅಥವಾ ನ್ಯೂಕ್ಲಿಯರ್ ಅಸೆಟ್ಸ್. ಅದೆಲ್ಲ ಇಟ್ ಈಸ್ ಡಿಸಾಸ್ಟರ್. ಟ್ರಂಪ್ ವಿಲ್ ನಾಟ್ ಬಿ ಏಬಲ್ ಟು ಕೌಂಟ್ ಬಾಡಿ ಬ್ಯಾಗ್ಸ್. ಆಮೇಲೆ ಈ ಗುಳ್ಳೆನರಿ ಪಾಕಿಸ್ತಾನ ಇದೆಯಲ್ಲ, ಕೆಲವರಿಗೆ ಈ ಪಾಕಿಸ್ತಾನಿ ಫಿಕ್ಸೇಷನ್ ಎಷ್ಟಿದೆ ಅಂದ್ರೆ ದೇ ಆರ್ ಮಿಸ್ಸಿಂಗ್ ದ ವುಡ್ಸ್ ಫಾರ್ ಟ್ರೀಸ್. ಈ ಗುಳ್ಳೆನರಿ ಪಾಕಿಸ್ತಾನ ಯಾಕೆ ಹಿಂಗ ಆಡ್ತಾ ಇದೆ ಹೆಂಡ ಕುಡ್ದು ಮಂಗನಂಗೆ ಅಂದ್ರೆ, ಈಗ ನೋಡಿ 6 ತಿಂಗಳ ಹಿಂದೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಂಧಾನ ಆಗಿದೆ. ಹೌದು. ನಮ್ಮ ಮೇಲೆ ಯುದ್ಧ ಆದ್ರೆ ನಿಮ್ಮ ಮೇಲೆ ಯುದ್ಧ ಆದಾಗೆ ವಯಸ್ ವರ್ಷ. ಈಗ ಯಾವಾಗ ಇರಾನ್ ಸೌದಿ ಮೇಲೆ ಅಟ್ಯಾಕ್ ಆಯ್ತು, ಆವಾಗ ಶರೀಫನ್ನ ಬಂದು ಕಮ್ ಹಿಯರ್ ಬಾಯ್, ವಾಟ್ ಹ್ಯಾಪನ್ ಟು ಅವರ್ ಅಗ್ರಿಮೆಂಟ್ ಅಂದ್ರು. ಅವರು ನಾನೇನು ಹಮ್ ಕುಚ್ ಕರೆಂಗೆ ಅಂತೇಳಿ ವಾಪಸ್ ಹೋಗಿ ಅಫ್ಘಾನಿಸ್ತಾನದ ಆಸ್ಪತ್ರೆ ಮೇಲೆ ದಾಳಿ ಮಾಡ್ಬಿಟ್ರು. ದೇ ಓಪನ್ ಅನದರ್ ಫ್ರಂಟ್. ಅಂದ್ರೆ ನಮ್ಮಲ್ಲೂ ಸಮಸ್ಯೆ ಆಗ್ತಿದೆ ಅಂತ ಹೇಳಕ್ಕೆ.
ನಮ್ಮಲ್ಲಿ ಸಮಸ್ಯೆ ಈಗ ನೋಡಿ, ನಾವು ವಿ ಆರ್ ಬಿಸಿ, ವಿ ಆರ್ ಕಿಲ್ಡ್ ಆಲ್ರೆಡಿ 400 ಪೇಷಂಟ್ಸ್, ಸೊ ವಿ ವಿಲ್ ಕಂಟಿನ್ಯೂ ಟು ಡೂ ದಟ್ ಅಂತ ಹೇಳಿ. ಹಾಗೆ. ಆಮೇಲೆ ಈಗ ಯಾಕೆ ಮತ್ತೆ ಇನ್ನೊಂದ್ ಸ್ವಲ್ಪ ಎಂಡ ಕುಡಿದು ಇದು ಮಾಡ್ತಿದ್ದಾರೆ ಅಂದ್ರೆ, ಹೆಂಗಾರ ಮಾಡಿ ಈ ಇರಾನ್ ಪಾಕಿಸ್ತಾನಕ್ಕೆ ಬಂದ್ಬಿಟ್ರೆ ನಾವು ಹೇಳ್ಕೊಬೋದು, ಕೈ ಕಾಲು ಹಿಡ್ಕೊಂಡು ನಾವು ಮಿತ್ರರೇ ಅಂತ ಹೇಳ್ಬೋದು. ಯಾಕಂದ್ರೆ ನೆಕ್ಸ್ಟ್ ನಾಳೆಯಿಂದ ಗ್ರೌಂಡ್ ಅಟ್ಯಾಕ್ ಏನಾದ್ರು ಶುರು ಆದ್ರೆ 100% ಪಾಕಿಸ್ತಾನಿ ಬೇಸ್ ವಿಲ್ ಬಿ ಯೂಸ್ ಅಗೇನ್ಸ್ಟ್ ಇರಾನ್. ಅದು ಈ ಗುಳ್ಳೆನೇರಿ ಪಾಕಿಸ್ತಾನಕ್ಕೆ ಬಂದಿರೋದು. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಪಾಕಿಸ್ತಾನ ಅಂತ ಒಂದು ಫಿಕ್ಸೇಷನ್ ಇಟ್ಕೊಂಡು ಇವರು ಹೆಂಡ ಕೊಡ್ದು ಮಂಗಗಳು. ಧನ್ಯವಾದ ವೆಂಕಮಣ್ಣ. Sorry to say. ಸಮಯ ಮುಗಿದಿದೆ ಸರ್. ಒಂದು ನಿಮಿಷ. ಪ್ರಭಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ 30 ಯು seconds. ಇಬ್ರು ಕೂಡ ಒಂದು ನಿಮಿಷ. ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.